ಶ್ರೀಮನ್ ನಿಜಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಇಲ್ಲಿಯವರೆಗೆ ಶ್ರವಣ ವಿಚಾರ ಹೇಳ್ಕೊಂಡು ಬಂದು ಈಗ ಮನನ ವಿಚಾರ 37 ಮನನ ವಿಚಾರವನ್ನು ಹೇಳುತ್ತಾರೆ. ಮನನ ಅಂದ್ರೆ ಭೇದ ಬಾಧಕ ಅಭೇದ ಸಾಧಕ, ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮ ಚಿಂತನಕನ ಮನನ ಅಂತಾರ. ಅದಕ್ಕೆ ಇಲ್ಲಿ ಅನೇಕರು ಅಂತ ಹೇಳುವ ಆ ಭೇದವನ್ನು ಬಾಧ ಮಾಡಿ ಅಭೇದವನ್ನು ಸಾಧಿಸತಕ್ಕಂಥ ಯುಕ್ತಿ ನಡೀತದೆ. ಜ್ಞಾನ ಪ್ರತಿಪಾದನದ 37ನೇ ಪದ. ಚಿತ್ತೊಂದೇ ಪರಮಾರ್ಥದಿಂದ ಅದು ಬಹುರೂಪವೆತ್ತುವುದು ಉಪಾಧಿ ಎಂದು ಅರಿಯುವುದೆಂತು. ಚಿತ್ತು ಒಂದೇ, ಅದು ಪರಮಾರ್ಥದಿಂದ ನೋಡಿದರೆ ಅದು ವಾಸ್ತವಿಕ ಸತ್ಯವಾಗಿ ವಿಚಾರ ಮಾಡಿ ನೋಡಿದರೆ ಚಿತ್ತ ಅನ್ನೋದು ಆ ಚೈತನ್ಯ ಸ್ವರೂಪ ಆತ್ಮ ಒಬ್ಬನೇ. ಮತ್ತು ಭಾಳ ಮಂದಿ ತೋರ್ತಾರಲ್ಲ ನಮಗಾದ್ರೆ ಅದು ಎತ್ತುದು ಉಪಾಧಿ ಎಂದಾಗಿದೆ. ಉಪಾಧಿ ಮೂಲಕವಾಗಿ ಅನೇಕ ದೇಹಾದಿ ಉಪಾಧಿಗಳು ಅಂತಃಕರಣಾದಿಗಳು ಬೇರೆ ಬೇರೆ ಅದಾವು. ಆದ್ದರಿಂದ ಅನೇಕವಾಗಿ ತೋರ್ತವೆ ಅನ್ನೋದಕ್ಕೆ ಅಲ್ಲಿ ಏಕದಾ ಬಹುಧಾ ಚೈವ ದೃಶ್ಯತೆ ಜಲಚಂದ್ರವತ್ ಅಂತ ಹೇಳಿದ ಪ್ರಕಾರ ಅಂದ್ರ ಅನೇಕ ಪಾತ್ರೆಗಳಲ್ಲಿ ನೀರು ತುಂಬಿಟ್ಟಾರ. ಅವೆಲ್ಲವುಗಳಲ್ಲಿ ಚಂದ್ರನ ಪ್ರತಿಬಿಂಬ ಬಿದ್ದದ. ಮತ್ತು ಆ ಚಂದ್ರ ಅಷ್ಟು ಚಂದ್ರ ಅದಾರ ಅನ್ನೋದು ಯಾಕಂದ್ರೆ ಜಗತ್ತಿನಾಗ ಇರೋದು ಒಬ್ಬನೇ ಚಂದ್ರ. ಮತ್ತು ಇವುಗಳಲ್ಲಿ ತೋರುವುದು ಏನಂದ್ರೆ ಅದು ಪ್ರತಿಬಿಂಬ ಮೂಲಕವಾಗಿ ಅನೇಕ ತೋರ್ಯದ. ಹಾಗೆ ಅಖಂಡವಾದ ಪರಿಪೂರ್ಣವಾದ ಒಂದೇ ಒಂದು ಚೈತನ್ಯ, ಆತ್ಮ ಚೈತನ್ಯ ಒಂದೇ ಅದ. ಆದರೂ ಅಂತಃಕರಣಗಳಲ್ಲಿ ಪ್ರತಿಬಿಂಬಿಸಿ ಅಲ್ಲಿ ಹಂಗೆ ಅನೇಕ ಪಾತ್ರೆಗಳು, ನೀರಿನ ಪಾತ್ರೆ ಅಂತ ಹೇಳಿದೆವಲ್ಲ ಉದಾಹರಣೆಯಲ್ಲಿ, ಹಂಗೆ ಅಂತಃಕರಣ ಅಂತಕ್ಕಂಥ ಈ ಯಾವ ಉಪಾಧಿಗಳಲ್ಲಿ ಪ್ರತಿಬಿಂಬಿಸಿ ಅನೇಕ ಆತ್ಮರು ಅಂತ ತೋರ್ತಾರೆ. ಅದನ್ನೇ ಒಂದು ಪದ್ಯದಾಗ ಹಲವು ಕುಂಭದ ಜಲದೊಳಗೊಬ್ಬ ಚಂದಿರ ಹಲವು ಬಿಂಬಗಳಾಗಿ ತೋರಲಿರುವಂತೆ ಹಲವು ಜೀವರ ಚಿತ್ತದೊಳು ಪ್ರತಿಬಿಂಬಿಸಿ ಪೊಳೆವ ಸಚ್ಚಿದ್ರೂಪ ತಾನೆಂಬ ನಿಶ್ಚಲದ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ಮಾಲಿಂಗಂಗೆ ಇದೇ ಉದಾಹರಣೆ ಕೊಡ್ತಾರೆ. ಹಲವು ಕುಂಭದ ಜಲದೊಳಗೆ ಒಬ್ಬ ಚಂದಿರ, ಕುಂಭಗಳು ಹಲವು ಅದಾವ, ಅನೇಕ ಅದಾವ. ಒಬ್ಬ ಚಂದಿರ ಹಲವು ಬಿಂಬಗಳಾಗಿ ತೋರದಿಂದ ಪ್ರತಿಬಿಂಬ ಮಾತ್ರ ಅನೇಕವಾಗಿ ತೋರ್ತಾವ. ಇದು ದೃಷ್ಟಾಂತ ಆಯ್ತು. ಹಲವು ಜೀವರ ಚಿತ್ತದೊಳು ಪ್ರತಿಬಿಂಬಿಸಿ, ಇದು ದ್ರಾಷ್ಟ ಅಂತೇಳಿ. ಹಲವು ಜೀವರ ಚಿತ್ತ ಅಂದ್ರೆ ಈ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಪೊಳೆವ ಸಚ್ಚಿದ್ರೂಪ ತಾನೆಂಬ ನಿಶ್ಚಲದ ಜ್ಞಾನ ಒಂದೇ ಸಾಕು ಮುಕ್ತಿ. ಹೆಂಗ ಅಂದ್ರೆ ಈ ಅಂತಃಕರಣಗಳು ಅನೇಕ ಅದಾವು. ಅವುಗಳಲ್ಲಿ ಆ ಆತ್ಮನ ಪ್ರತಿಬಿಂಬ ರೂಪ ಅಂತಃಕರಣದ ಪ್ರತಿಫಲಿತ ಚೈತನ್ಯಂ ಚಿದಾಭಾಸ. ಈ ರೀತಿ ಚಿದಾಭಾಸ ರೂಪ ಜೀವ ಅಂತೇಳಿ ಅಲ್ಲಿ ಅನೇಕ ಕಂಡು ಬಂದ ಉಪಾಧಿಯ ಮೂಲಕವಾಗಿ ಅಂತಃಕರಣ ಉಪಾಧಿಯಿಂದ. ಅದಕ್ಕೆ ಈ ರೀತಿ ಒಬ್ಬನೇ ಅಖಂಡ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಾದ ಆತ್ಮ ಒಬ್ಬನೇ ಇದ್ದು ಹಿಂಗ ಹಲವು ಜೀವರ ಚಿತ್ತದೊಳು ಪ್ರತಿಬಿಂಬಿಸಿ ಪೊಳೆಯುವ ಸಚ್ಚಿದ್ರೂಪ ತಾನೆಂಬ ನಿಶ್ಚಲ. ಆ ಚೈತನ್ಯ ಸ್ವರೂಪವೇ ಒಂದೇ ಒಂದಾದ ಚೈತನ್ಯ, ಅದು ನಾನಿದ್ದೇನೆ ಅಂತಕ್ಕಂಥ ಜ್ಞಾನ
ಅದು ಒಂದೇ ಸಾಕು. ಅದಕ್ಕೆ ಮುಕ್ತಿ ಹೇಳ್ಯಾರ. ಗೀತೆಯಲ್ಲಿ ಕೂಡ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ. ಸರ್ವಕ್ಷೇತ್ರೇಷು, ಕ್ಷೇತ್ರ ಈ ದೇಹಾದಿಗಳೇ. ಕ್ಷೇತ್ರ ಅಂದ್ರೆ ಹೊಲ ಕಟ್ಬಿಡುತ್ತಾರೆ ಅಂತ, ಇದು ಹೊಲನ ಸರಪುರುಷ ಅಂತ ಹೇಳ್ಯಾರ. ಶರೀರವೆಂದೆಂಬುವ ಹೊಲನಿ ಹಸನ ಮಾಡಿ ಪರತತ್ವ ಬೆಳೆಯನ್ನು ಬೆಳೆದು ನಿರುವಂತೆ ಹಿಂಗದ. ಆದ್ದರಿಂದ ಈ ರೀತಿ ಈ ಉಪಾಧಿಗಳು ಅನೇಕ ಮೂಲಕವಾಗಿ ಅನೇಕ ತೋರ್ತದ. ಆದ್ರೆ ಆ ಉಪಹಿತ ಚೇತನ ಒಂದೇ ಅದ, ಅದುವೇ ಅನೇಕ ಆಗಿ ತೋರ್ತದ. ಅನೇಕ ಆಗಿ ಅಂದ್ರೆ ಅನೇಕ ಬರೀ ಮನುಷ್ಯರಾಟ ಅಲ್ಲ. ಮತ್ತೆ ಯಾಕಂದ್ರೆ ಮನುಷ್ಯ ದೇಹಗಳು ಅದಾವು, ಎಷ್ಟು ಅದಾವು ಅಷ್ಟು ಉಪಾಧಿ. ಮತ್ತ ಆಮೇಲೆ ದೇವತಾ ಶರೀರ, ಇಂದ್ರಾದಿ ದೇವತಾ ಶರೀರ ಅದಾವಲ್ಲ, ಮತ್ತು ಅಲ್ಲೇನು ಅಲ್ಲಿ ಅದ. ಮತ್ತು ದನ ಕರ ಕುರಿ ನಾಯಿ ಇವು ಪಶು ಪಕ್ಷಿ ಇವು ಅವು ಆತ್ಮ ಹೌದಲ್ಲ ಅಲ್ಲಿ. ಯಾಕಂದ್ರೆ ಗೀತೆಯಲ್ಲಿ ಹೇಳಲ್ಲ ನಾವು ಏನಂತ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಶುನಿಚೈವ ಸ್ವಪಾಕೆ ಚ ಪಂಡಿತ ಸಮುದರ್ಶನ. ಮತ್ತು ಎಲ್ಲ ಪ್ರಾಣಿ ತೋರಣ, ಆಕಳು ಆನೆ ನಾಯಿ ಚಾಂಡ ಹಿಂಗೆಲ್ಲ ಈ ರೀತಿ ಅನೇಕ ಆದರೂ ಕೂಡ ಪ್ರತಿಯೊಂದರಲ್ಲಿ ಆತ್ಮ ಅದು ಒಂದ ಐತಿ ಅಂತ ಹೀಗೆ ಹೇಳ್ಕೊಂಡು ಬಂದ. ಅದಕ್ಕೆ ಪರಮಾರ್ಥದಿಂದ ಅದು ಸತ್ಯವಾಗಿ ವಿಚಾರ ಮಾಡಿ ನೋಡಿದ್ರೆ ಅದು ಅಖಂಡ ಏಕರ ಸ್ವರೂಪನಾದ ಆತ್ಮ ಮಾತ್ರ ಒಬ್ಬನೇ ಅದಾನು. ಅಲ್ಲಿ ನಾನು ನೀನು ಅವರು ಇವರು ಅಂತ ಅನೇಕ ತೋರಿದ್ದು ಇದು ಒಬ್ಬ ಆತ್ಮನೇ ಅದಾನು. ಅದಕ್ಕೆ ದೇಹಿ ನಿತ್ಯಮವದ್ಯೋಯಂ ದೇಹೇ ಸರ್ವಸ್ಯ ಭಾರತ ಅಂತ ಗೀತೆಯಲ್ಲೂ ಕೂಡ ದೇಹಿ ದೇಹೇ ಸರ್ವಸ್ವ, ದೇಹಿ ಅಂತಕ್ಕಂಥ ಆತ್ಮನಿಗೆ ಏಕವಚನ ಪ್ರಯೋಗ ಆಗ್ಯದ. ದೇಹೇ ಸರ್ವಸ್ವ ಅಂತ ಹೇಳೋದ್ರಿಂದ ದೇಹಗಳಿಗೆ ಬಹುವಚನ ಪ್ರಯೋಗ ಇದೆ. ಆದ್ದರಿಂದ ದೇಹೇ ಸರ್ವಸ್ವ ಅಂತ ಹೇಳೋದ್ರಿಂದ ಅಂದ್ರೆ ಎಲ್ಲ ದೇಹಗಳಿಗೆ ಅಂತಂದ್ರೆ ಬಹುವಚನ ಆಯ್ತದೆ. ಆದ್ದರಿಂದ ಈ ರೀತಿ ಆತ್ಮ ಒಬ್ಬನೇ ಅದಾನು ಅನ್ನೋದಕ್ಕೆ ಶ್ರುತಿ ಸ್ಮೃತಿ ಮೂಲಕವಾಗಿ ಅದು ಸಿದ್ಧ ಅದ. ಅದಕ್ಕಾಗಿ ಪಾರಮಾರ್ಥದಿಂದ ನೋಡಿದ್ರೆ ಚಿತ್ ಒಂದೇ, ಅದು ಪರಮಾರ್ಥದಿಂದ ಬಹುರೂಪವೆತ್ತುವುದು ಉಪಾಧಿ ಅಂತ ಈಗ ಅಂತ ಹೇಳ್ಕೊಂಬಂದ್ರೆ. ಈ ಕೆಲವೊಂದು ಕಡೆ ಬಾಂಬೆಕಾದ ಸನ್ಯಾಸ ಆಶ್ರಮದಾಗ ಅದು ನೋಡಿದ್ರೆ ಮೂರ್ತಿ ಅಲ್ಲಿ ಒಂದು ಮಂದಿರ ಮಾಡಿ ಒಳಗೆ ಕೃಷ್ಣಂದು ಬೆಳಾಯಿ ಶಂಕರಂದು ಹಿಂಗೆ ಬೆಳಾಯಿ ರಾಮ್ ಲಕ್ಷ್ಮಣ ಇವ್ರ ಮೂರ್ತಿ ಏನೋ ಅದಾವಲ್ಲ ಅವು ಮಾಡಿ ಮತ್ತು ಒಂದು ವಿಶ್ವ ವಿರಾಟ್ ಸ್ವರೂಪದ್ದು ಒಂದು ಮಾಡ್ಯಾರ. ಹಿಂಗ ಅಲ್ಲಿ ಮೂರ್ತಿ ಒಂದ ಹಿಂಗೈತಿ ನೋಡ್ಲಾಕ, ಹಿಂಗ ನಮ್ಮ ನೋಡ್ಲಾಕ ಯಾಕ ಅದು ಖರೇನ ಒಂದ ಐತಿ. ಅಲ್ಲಿ ದೂರಿಂದ ನೋಡಿದ್ರೆ ಒಂದ ಕಾಣ್ತೈತೆ ಅದು. ಅಲ್ಲಿ ಮುಂದೆ ಎಕ್ದಮ್ ಸಮೀಪಕ್ಕೆ ಇಷ್ಟು ಸನೇಕ್ ಹೋಗಿ ಹಿಂಗೆ ನೋಡಿದ್ರೆ ಲೈನ್ ಹಿಡಿದ ಒಂದು 100 ಮತ್ತು ಈ ಕಡೆ ಮಗ್ಳು ಹೊಳೆ ನೋಡಿದ್ರೆ ಇಲ್ಲಿ ನಲ್ತನ ಒಂದು 100 ಹಿಂಗೆ ಲೈನ ಅವು ಹಂಗೆ ಕಾಣ್ತಾವ. ಅಂದ್ರ ಅಷ್ಟು ಹಿಂಗೆ ಇವು ಕನ್ನಡಿ ಇಂಥ ಈ ರೀತಿ ಇದು ಮಾಡಿ ಕಟಿಂಗ್ ಮಾಡಿ ಅವು ಮೂರ್ತಿ ಮಗ್ಗಲು ಹಚ್ಚಿಬಿಟ್ಟಾರ. ಅದು ಹಿಂಗೆ ಆ ಮೂರ್ತಿ ಹಿಂಗೆ ಇದ್ರಿಗೆ ನೋಡಿದ್ರೆ ಒಂದೇ ಇದೆ, ಆ ಮೂರ್ತಿ ಇರೋದು ಒಂದೇ. ಅಲ್ಲಿ ಮುಂದೆ ಕನ್ನಡಿಗಳನ್ನು ಹಿಂಗೆ ಜೋಡಣೆ ಮಾಡಿಬಿಟ್ಟಾರ, ಹಚ್ಚಾರ. ಅದು ಹಿಂಗೆ ನೋಡಿದ್ರೆ 100 ಮೂರ್ತಿ ಅದ ಕಾಣ್ತಾ ಹಿಂಗೆ ಲೈನ್ ಹಿಡೋದು. ಮತ್ತು ಈಚೆಗೆ ನೋಡಿದ್ರೆ
ಅದು ಎಡಕ್ಕೆ ನೋಡಿದ್ರು ಹಿಂಗೆ ಕಾಣ್ತತಿ, ಆ ಮೂರ್ತಿಯ ಬಲಕ್ಕೆ ನೋಡಿದ್ರು ಹಂಗ ಇಷ್ಟು ಅದಾವು ಅತಿಂದು. ಈ ರೀತಿ ಇಷ್ಟು ಅನೇಕ ತೋರಿದರೂ ಕೂಡ ಅಲ್ಲಿ ಮೂರ್ತಿ ಅನೇಕ ಅದಾವೇನು ಇಲ್ಲ, ಒಂದ. ಹಾಗೆ ಅಂದ್ರೆ ಅಲ್ಲಿ ಆ ಕನ್ನಡಿಯಲ್ಲಿ ಪ್ರತಿಬಿಂಬ ಅನೇಕ ತೋರ್ಯಾವು ಅಂತ ಅರ್ಥ. ಈಗ ಒಂದೇ ನುಡಿಯಿಂದ ಷಡ್ದರ್ಶನಕಾರರು ಅವರಲ್ಲಿ ವೇದಾಂತಿ ಅನ್ನೋ ಒಬ್ಬನೇ ಅದ್ವೈತಿಸಿದ್ವು ನಾವು. ಆತ್ಮ ಒಬ್ಬನೇ ಅಂತ ಹೇಳವ ವೇದಾಂತಿ. ಆ ಉಳಿದು ಎಷ್ಟದಾರಲ್ಲ ಷಡ್ದರ್ಶನ ಅಂದ್ರೆ ಆರು ಶಾಸ್ತ್ರಕಾರರು. ಅಲ್ಲಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಪಾತಂಜಲಿ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಪಾತಂಜಲಿ, ಆಮೇಲೆ ಪೂರ್ವಮೀಮಾಂಸ. ಹಿಂಗೆ ಇವರು 5 ಮಂದಿ ಅವ್ರು ಅನೇಕ ಆತ್ಮ ಅಂತ ಒಪ್ತಾರೆ. ಆತ್ಮರು ಅನೇಕ, ಒಬ್ಬ ಅಂತ ಹೇಳೋದಿಲ್ಲ ಅವರು. ಒಬ್ಬನ ಆತ್ಮ ಅಂತ ಹೇಳೋದು ಈ ಅದ್ವೈತವಾದಿ ವೇದಾಂತ ಮತದಲ್ಲಿ ಅಷ್ಟ. ಅದಕ್ಕೆ ಅನೇಕರು ಅನ್ನುವ ಮತಗಳಲ್ಲಿ ಈಗ ದೋಷ ತೋರಿಸ್ತಾರ. ಏಕಾತ್ಮ ಅಂತ ಹೇಳುವಲ್ಲಿ ಭೋಗ ಸಾಂಕರ್ಯ ಬರ್ತೈತಿಲ್ಲ ಅಂತ ಅವರು ಶಂಕ ಮಾಡ್ತಾರೆ. ಇವ್ರು ಬರೋದಿಲ್ಲ, ಇವ್ರು ತೋರಿಸ್ತಾರೆ. ಹೆಂಗೆ ಫಲವರೆನಿಸಿ ನಿತ್ಯ ಪೂರ್ಣರು ಆದ ಆತ್ಮರು ನೆಲೆಸಿರಬೇಕು ಒಂದು ತನುವಿನೊಳು. ಬಳಿಕ ಅದರಿಂದ ಅಲ್ಲಿ ಭೋಗವು ಈತನಿಗೆಂದು ತಿಳಿದು ನೇಮಿಸಲ್ ಅರಿದಹುದರಿಂದ. ಫಲವರೆನಿಸಿ ನಿತ್ಯ ಪೂರ್ಣರಾದ ಆತ್ಮರು ಅಂದ್ರೆ ಇಲ್ಲಿ ಒಬ್ಬ ವೇದಾಂತಿ ಅಂತಕ್ಕಂಥವು ಅನೇಕ ಆತ್ಮರೆಂದು ಹೇಳುವ 5 ಕುರಿತು ಅಲ್ಲಿ ಪ್ರಶ್ನೆ ಮಾಡ್ತಾನೆ. ಅವರು 5 ಮಂದಿ ಒಂದು ಕಡೆ, ಇವ್ ವೇದಾಂತಿ ಅದ್ವೈತ ಅಂದ್ರೆ ನಾವು ಒಬ್ಬನ ಒಂದ ಆಗ್ತೇವೆ, ಇವ್ ಒಂದು ಕಡೆ ಹಿಂಗೆ ನಿಂತು ಅವ್ರಿಗೆ ಪ್ರಶ್ನೆ ಮಾಡ್ತಾನೆ. ಏನಂತ ಮಾಡ್ತಾನ? ಆತ್ಮರು ಅನೇಕ ಅಂತ ಅವ್ರು ಹೇಳ್ತಾರೋ, ಇಲ್ಲ ಒಬ್ಬನ ಅಂತ ಇವ ಹೇಳ್ತಾನೆ. ಹೀಗೆ ನಡೆದ. ಅದರಲ್ಲಿ ನೀವು ಅನೇಕ ಅಂತ ನೀವು ಒಂದು ವೇಳೆ ಹೇಳಿದ್ರಿ, ಅನೇಕತ್ವ ಹೇಳುವಲ್ಲಿ ಆ ಅನೇಕ ಅನ್ನೋದು ಎಲ್ಲಿ ಸಂಭವಿಸ್ತೈತಿ ಅಂದ್ರೆ ಪರಿಚ್ಛಿನ್ನ ವಸ್ತುಗಳೇನದಾವಲ್ಲ ಅವುಗಳಲ್ಲಿ ಅನೇಕತ್ವ ಹೇಳೋದು ಸಂಭವಿಸ್ತೈತಿ. ಮತ್ತು ಪರಿಪೂರ್ಣ ವಸ್ತು ಅದು ಅನೇಕ ಅನ್ನೋದು ಇರೋದೇ ಇಲ್ಲ. ಅದು ನಿತ್ಯವಾಗಿ ಪರಿಪೂರ್ಣವಾಗಿ ಇರ್ತಕ್ಕಂಥ ವಸ್ತು ಪರಿಪೂರ್ಣ ಅಂದ್ಕೊಳ್ಳೇನ ಅದು ಒಂದೇ ಇರ್ತೈತಿ. ಪರಿಚ್ಛಿನ್ನ ವಸ್ತು ಅನೇಕ ಇರ್ತಾವ. ಆದ್ದರಿಂದ ನೀವು ಆ ಆತ್ಮ ಅನೇಕ ಅಂತ ನೀವು ಹೇಳ್ತೀರಿ. ಅನೇಕ ಅಂದ್ಕೊಳ್ಳೇನ ಮತ್ತು ನೀವು ಏನು ಒಪ್ಪಬೇಕಾಗತ್ತೆ? ಪರಿಚ್ಛಿನ್ನ ಅಂತ ಒಪ್ಪಬೇಕಾಗತ್ತೆ. ನಾನು ಒಬ್ಬನೇ ಆತ್ಮ ಅಂತ ಹೇಳ್ತೀನಿ, ನೀವು ಅನೇಕ ಅದಾರು ಆತ್ಮ ಅಂತ ನೀವು ಹೇಳ್ತೀರಿ. ಒಂದು ವೇಳೆ ನೀವು ಹೇಳಿದ ಮಾತು ಅನೇಕ ಅಂತ ಹೇಳೋದು ಸಿದ್ಧ ಆಗ್ಬೇಕಾದ್ರೆ ಇಲ್ಲಿ ಪರಿಚ್ಛಿನ್ನ ಅಂತ ನೀವು ಒಪ್ಪಬೇಕಾಗತ್ತೆ. ಅವನು ಪರಿಪೂರ್ಣ ಅಂತ ಹೇಳಕ್ ಬರಂಗಿಲ್ಲ. ನಾ ಒಬ್ಬನ ಅದಾನ ಅಂತ ಹೇಳ್ತೀನಿ, ಅವ ಪರಿಪೂರ್ಣದಾನು ಅಂತ ಹೇಳ್ತೀನಿ, ನಿತ್ಯದಾನ ಅಂತ ಹೇಳ್ತೀನಿ. ಅದಕ್ಕೆ ಅವ್ರು ಇಲ್ಲ ನಂಬುದು ಏನು ಪರಿಚಯ ಇಲ್ಲ, ಅದ ನಂಬುದು ನಿತ್ಯನೂ ಐತಿ, ಪೂರ್ಣನೂ ಹಿಂಗ ನಮ್ಮ ಎಲ್ಲ ಆತ್ಮರು ಹಿಂಗ ಅದಾರ ಅಂತ ಅವರು ಅಂದ್ರೆ ಅಲ್ಲಿ ಪರಿಚ್ಛಿನ್ನರು ಅಂತ ಹೇಳಿ ಒಪ್ಪಿದಾಗ ಮತ್ತು ಪರಿಚ್ಛಿನ್ನ ಅಂದ್ಕೊಳ್ಳಿ ಅನಿತ್ಯತ್ವ ಬಂದ್ಬಿಡ್ತೈತಿ. ಪರಿಚ್ಛಿನ್ನ ಯಾವ್ದು ಇರ್ತೈತಿ ಅದು ಅನಿತ್ಯ ಆಕೈತಿ. ಅಂದಮೇಲೆ ಅನಿತ್ಯ ಅಂದ್ರೆ
ಅದು ನಾಶ ಆಗಿ ಹೋಗ್ತೈತಿ ಅಂತ. ಮತ್ತು ಆತ್ಮನಿಗೆ ನಾಶವನ್ನು ಒಪ್ಪಿದ್ರೆ ಮತ್ತು ಮುಕ್ತಿ ಯಾರಿಗೆ ಹೇಳೋದು? ಲಗ್ನ ಮಾಡ್ಬೇಕಂದಿದ್ವಿ, ವರಾನ ಸಾತ್ ಹೋದ, ಯಾರಿಗೆ ಲಗ್ನ ಮಾಡವನಿ? ಹೌದಿಲ್ಲ? ಮತ್ತು ಹಂಗೆ ಮತ್ತು ಮುಕ್ತಿ ಹೇಳಕತ್ತಿದ್ವಿ, ಯಾರಿಗೆ ಹೇಳೋದಿತ್ತು ಅವನ ಗುಟಕ್ಕೆ ಅಂದ್ಬಿಟ್ಟ. ಹೆಂಗಾಕೈತೆ ಅಲ್ಲಿ ಪರಿಚಯ ಒಪ್ಪಿದಾಗ ಅದಕ್ಕೆ ಪುರುಷಾರ್ಥ ಹಾನಿ ಆಗ್ತದೆ. ಅದಕ್ಕೆ ತಾನೇ ಇಲ್ಲದವ ಆದಮೇಲೆ ಆ ಮೋಕ್ಷಕ್ಕಾಗಿ ಪ್ರಯತ್ನ ಯಾರು ಮಾಡ್ತಾರ? ಹಿಂಗೆ ಸಾತೋಕ್ಕನಂದ್ರೆ ಯಾಕದು? ಅದಕ್ಕೆ ಪ್ರಯತ್ನ ಯಾರು ಮಾಡ್ತಾರೆ? ಅದಕ್ಕೆ ಮಾಡೋದಿಲ್ಲ ಅನ್ನೋದು ಈ ದೋಷ ಬರ್ತದೆ ಅಂತ ಈ ರೀತಿ ಹೇಳಿದಾಗ ಯಾರು ಏಕಾತ್ಮ ಅಂತ ಹೇಳುವ ಯಾವ ವೇದಾಂತಿ ಹೇಳಿದಾಗ ಅವರು ಕೊಟ್ಟರು ನ್ಯಾಯ ಸಾಂಖ್ಯಾದಿಗಳು ಅವ್ರು ಏನಂತಾರೆ ಅದಕ್ಕೆ ನಾವು ಪರಿಚಿನ್ನರುವಂಥ ಆತ್ಮನನ್ನು ಒಪ್ಪುದಿಲ್ಲ. ಯಾಕೆ ಪರಿಚಿನ್ನ ಅಂದ್ರೆ ಮತ್ತೆ ನೀವು ಹೇಳಿದ ಪ್ರಕಾರ ಅವು ಎಲ್ಲ ನಾಶ ಆಗಿ ಹೋಗ್ತಾವು, ನಾಶ ಆಗಿ ಹೋದ್ರೆ ಮತ್ತು ಪುರುಷಾರ್ಥ ಇಲ್ಲ ಆಗ್ತದೆ. ಅದಕ್ಕೆ ನಾವು ಪೂರ್ಣ ಅದಾರ ಅವರು ಅಷ್ಟು ಆತ್ಮರು, ಅನೇಕತೆ ಏನದಾರಲ್ಲ ಅವರೆಲ್ಲರೂ ಪೂರ್ಣದಾರು ಅಂತ ಹೇಳ್ತೀವಿ. ಅಂದ್ರೆ ಮತ್ತು ಅವರು ಅದರಿಂದ ಎಲ್ಲರೂ ನಿತ್ಯರು ಹೋದರು, ಪೂರ್ಣದರು, ಪರಿಪೂರ್ಣರಾಗಿದ್ದಾರೆ. ಮತ್ತು ಅವರು ಅನಿತ್ಯ ಇಲ್ಲ, ಅವ್ರು ನಿತ್ಯರು ಹೋದಾರು ಅಂತ ಹಿಂಗೆ ಅವರು. ನಾವು ಪರಿಚಿನ ಒಪ್ಪಿದ್ರೆ ಆ ಸಮಸ್ಯೆ ಬರ್ತೈತಿ. ಅಂದ್ರೆ ಒಟ್ಟರು ಮುಂದೆ ನಾಶ ಒಪ್ಪಬೇಕಾಕತಿ. ನಾಶ ಒಪ್ಪಿದ್ರೆ ಮತ್ತು ಮುಕ್ತಿ ಯಾರಿಗೆ ಹೇಳೋದು? ಹಿಂಗೆಲ್ಲ ಆಕತಿ. ಅದಕ್ಕೆ ನಾವು ಪರಿಚಿನ ಒಪ್ಪಂಗಿಲ್ಲ. ಅನೇಕ ಅನ್ನೋದಂತೂ ನಮ್ಮದು ಗಚ್ಚಿ. ಆ ಅನೇಕ ಆತ್ಮರು ಎಲ್ಲರೂ ಪರಿಪೂರ್ಣರದಾರ, ನಿತ್ಯದಾರ ಅಂತ ಹಿಂಗೆ ನಾವು ಒಪ್ತೀವಿ ಅಂತ ಅವ್ರಂದ್ರು. ಅದಕ್ಕೆ ವೇದಾಂತಿ ನೀವು ಪರಿಪೂರ್ಣವನ್ನು ಒಪ್ಪಿದ್ದಾದರೆ ಏಕಂತ ಅಂಗೀಕಾರ ಮಾಡ್ಬೇಕಾಕತಿ. ಪೂರ್ಣ ಒಪ್ಪಿದ್ರೆ ಏಕ ಅನ್ನಬೇಕು, ಅನೇಕ ಅಂತ ಹೇಳೋದು ನಡೆಯಂಗಿಲ್ಲ. ಯಾಕಂದ್ರೆ ಯಾವುದು ಪೂರ್ಣ ಇರ್ತದ ಅದು ಏಕ ಇರ್ತದ, ಒಂದೇ ಇರ್ತದ. ಹೆಂಗ ಪೂರ್ಣತ್ವ ಆದ್ದರಿಂದ ಅದು. ಅದಕ್ಕೆ ಅಲ್ಲಿ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಇಲ್ಲಿ ಆತ್ಮನಿಗೆ ಈ ಆಕಾಶದ ಉಪಮಾ ಕೊಡ್ತಾರೆ. ಯಾಕಂದ್ರೆ ಆಕಾಶವು ಏಕ ಒಂದೇ ಅದ, ಪೂರ್ಣದ. ಪರಿಪೂರ್ಣದ ಮೇಲೆ ಆಕಾಶ ಒಂದಾವಿಲ್ಲೋ? ಮತ್ತು ಹಂಗ ಯಾವುದು ಪರಿಪೂರ್ಣ ಇರ್ತದೆ ಅದು ಒಂದೇ ಇರ್ತದೆ. ಆಕಾಶ ಪರಿಪೂರ್ಣದ, ಆದ್ದರಿಂದ ಒಂದೇ ಅದ. ಅದರಂತೆ ಆತ್ಮ ಪರಿಪೂರ್ಣದಾನು ಅಂದಮೇಲೆ ಅವ ಒಬ್ಬನ ಅದಾನು ಅಂತ ಹೇಳಬೇಕಾಗ್ತದೆ. ಅದಕ್ಕೆ ಏಕ ಅನ್ನೋದು ಮಾತ್ರ ನೀವು ಅನೇಕ ಅನ್ನೋದು ಬಿಟ್ಟು ಏಕ ಅಂತ ಒಪ್ಪಬೇಕಾಕೈತಿ. ಅದರಿಂದ ಅನೇಕ ಆತ್ಮ ಅಂತ ಹೇಳೋದು ನೀವು ಬಿಡಬೇಕು ಅಂತ ವೇದಾಂತಿ ಹೇಳಿದಾಗ ಅದಕ್ಕೆ ಅವರು ಅನೇಕತ್ ಹೇಳೋರು. ನಾವು ಅನಿತ್ಯ ಪರಿಚ್ಛಿನ್ನತ್ವ ಮಾತ್ರ ಒಪ್ಪೋದಿಲ್ಲ. ಎಲ್ಲ ಆತ್ಮರು ಅನೇಕ ಅಂತನಂತೂ ಒಪ್ಪೋವ್ರ ನಾವು. ಅನೇಕ ಅನ್ನೋದು ನಮ್ಮ ಸಿದ್ಧಾಂತ. ಯಾಕೆ ದ್ವೈತವಾದಿಗಳವ್ರು, ಅದ್ವೈತವಾದಿ ಇವ. ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರೆ ಒಂದ. ಈ ರೀತಿ ಎಲ್ಲರೂ ಅನೇಕದಾರು, ಪೂರ್ಣದಾರು, ನಿತ್ಯದಾರು ಹಿಂಗೆ ನಾವು ಒಪ್ತೀವಿ ಅಂತ. ಆದ್ದರಿಂದ ಯಾವ ದೋಷನೂ ಬರೋದಿಲ್ಲ ಅಂತ ಅವ್ರಂದರೆ. ಈ ಮಾತಿಗೆ ವೇದಾಂತಿ ಎಲ್ಲರೂ ಪೂರ್ಣ ಆದ ಮೇಲೆ ಎಲ್ಲರೂ ಒಂದೇ ದೇಹದಲ್ಲಿ ಕೂಡಿರಬೇಕಾಯ್ತು. ಅದಕ್ಕೆ ಫಲವರೆನಿಸಿ ನಿತ್ಯ ಪೂರ್ಣರಾದ ಆತ್ಮರು ನೆಲೆಸಿರಬೇಕು ಒಂದು ತನುವಿನೋಳು ಅಂತ ಹೇಳ್ಯಾರ. ಎಲ್ಲರೂ ನಿತ್ಯದರು, ಪೂರ್ಣದರು ಅಂದ್ರೆ ಮತ್ತು ಅವ್ರು ಎಲ್ಲಿರ್ತಾರೆ?
ಆ ಕಡೆ ಎಲ್ಲರೂ ಗಿಡಗಂಟೆಗಿರ್ತಾರ ಅಂದ್ರೆ ನೆಲೆಸಿರಬೇಕು ಒಂದು ತನವೇನಿಲ್ಲ. ಮತ್ತು ಅವ್ರು ಎಲ್ಲರೂ ಒಂದೇ ದೇಹದಲ್ಲಿ ಇರ್ಬೇಕಾಯ್ತಲ್ಲ, ಇಲ್ಲ ಒಂದೇ ದೇಹದಲ್ಲಿ ಇರಬೇಕಾಯ್ತು. ಒಂದು ದೇಹದಲ್ಲಿ ಇದ್ರು ಅಂದ ಮೇಲೆ ಇರಬೇಕಾಯ್ತು. ಇಲ್ಲ ಅಂತ ಹೇಳಿದ್ರೆ ಒಂದೇ ದೇಹದಾಗ ಅವ್ರು ಎಲ್ಲರೂ ಕೂಡಿರುವುದಿಲ್ಲ, ಬೇರೆ ಬೇರೆ ಇರ್ತಾರೋ ಅಂದ್ರೆ ಮತ್ತೆ ಪರಿಚಯ ಆದ್ರೆ ಹೌದಿಲ್ಲ. ಯಾಕಂದ್ರೆ ಪರಿಚ್ಛಿನ್ನ ವಸ್ತುನ ಬೇರೆ ಬೇರೆ ಇರ್ತೈತಿ, ಮತ್ತು ಪೂರ್ಣ ವಸ್ತು ಬೇರೆ ಎಲ್ಲಿರೋದು, ಎಲ್ಲಿತ್ತು ಬೇರೆ ಇಡೋದು, ಅದನ್ನು ಎಲ್ಲಿ ಎಲ್ಲ ಕಡೆ ಅದ ತುಂಬಿಕೊಂಡಿರ್ತೈತಿ. ಆದ್ದರಿಂದ ಅದಕ್ಕೆ ಬೇರೆ ಬೇರೆ ಅಂತಂದ್ರೆ ಈ ಒಂದೇ ದೇಹದಾಗ ಕೂಡಿರಂಗಿಲ್ಲ, ಅವರು ಬೇರೆ ಬೇರೆ ಇರ್ತಾರಂದ್ರೆ ಮತ್ತೆ ಪರಿಚಯನರು ಆಗತ್ತಾರೋ. ಎಲ್ಲರೂ ಪೂರ್ಣರಾದ್ದರಿಂದ ಒಂದು ದೇಹದಲ್ಲಿ ಇರ್ತಾರೋ ಅಂತ ಈ ರೀತಿ ಒಪ್ಪಿದರೆ ಆ ದೇಹದಲ್ಲಿ ಆಗುವ ಸುಖ ದುಃಖಗಳು ಅವು ಅನುಭವ ಮಾಡ್ತಾರಲ್ಲ. ಈ ದೇಹದಾಗ ಈ ದೇಹದಿಂದ ಸುಖ ಆಕೈತಿ, ದೇಹದಲ್ಲಿ ಸುಖ ಆಕೈತಿ, ದುಃಖ ಆಕೈತಿ. ಅದು ಆದಂಥ ಸುಖ ಮತ್ತು ಅಲ್ಲಿ ಭಾಳ ಮಂದಿ ಅದಾರ. ಅದ್ರಾಗ ಯಾವ ಅನುಭವ ಮಾಡಿದ ಆ ಸುಖವನ್ನ? ಒಬ್ಬ ಇದ್ರ ಇವನು ಅವ ಒಬ್ಬ ಮನಿ ಮಾಲಕ್ ಏನದ ನೋಡು, ಅವ ಅನುಭವ ಮಾಡಿದ ಅಂತ ಹೇಳ್ಬೋದು. ಮತ್ತು ಅನೇಕ ಅದಾರು, ಅವ್ರು ಬೇರೆ ಬೇರೆ ಅದಾರು. ಹಿಂಗೆಲ್ಲ ಅಂದಮೇಲೆ ಯಾವ ಆತ್ಮ ಆ ಸುಖ ಅನುಭವ ಮಾಡ್ತಾನಪ್ಪ? ಎಲ್ಲರೂ ಕುಡ್ಕೊಂಡು ಅದಾರ ಅಂದಮೇಲೆ, ಒಂದೇ ದೇಹದಲ್ಲಿ ಇದ್ದಾರೆ ಅಂದಮೇಲೆ ಇಂಥ ಆತ್ಮನೇ ಈ ಸುಖವನ್ನು ಅನುಭವಿಸಿದ. ಯಾಕಂದ್ರೆ ಇಲ್ಲಿ ತಿನ್ನೋದ್ರಿಂದ ಸುಖ ಆಕೈತಿ, ಸಂಗೀತ ಅದು ಕೇಳೋದ್ರಿಂದ ಸುಖ ಆಕೈತಿ, ಸಿನಿಮಾ ನೋಡೋದ್ರಿಂದ ಸುಖ ಆಕೈತಿ, ಹಿಂಗೆಲ್ಲ ಆಗ್ತಾವಿಲ್ಲೋ. ಈ ಪಂಚ ಇಂದ್ರಿಯಗಳಿಂದ ಪಂಚ ವಿಷಯಗಳ ಏನು ಅನುಭವ ಆಗ್ತದೆ. ಮತ್ತು ಇದನ್ನು ಯಾವ ಆತ್ಮ ಅನುಭವ ಮಾಡಿದ? ಅನೇಕ ಥರ ನೀವು ಭಾಳ ಮಂದಿ ಇಲ್ಲಿ ಒಳಗದಾರ ಅಂತ ಹೇಳ್ತಿ, ಮತ್ತು ಯಾವ ಮಾಡಿದಪ್ಪ? ಅದು ಇವನ ಮಾಡಿದ ಅಂತ ಹೇಳಕ್ಕೆ ಬರೋದಿಲ್ಲ ಅದು. ಆದ್ದರಿಂದ ಇಲ್ಲಿ ಏನಾಕೈತಿ ಅಂದ್ರೆ ಭೋಗ ಸಾಂಕರ್ಯ ದೋಷ ಬರ್ತೈತಿ. ಇಲ್ಲಿ ಇದು ಯಾವ ಭೋಗ ಯಾವಾಗ ಇದು ಒಂದು ಈ ನೇಮ್ ಹಚ್ಚಲಾಕ ಬರಂಗಿಲ್ಲ ಇಲ್ಲಿ. ಅಂದ್ರೆ ಇಂಥ ಆತ್ಮನೇ ಈ ಸುಖವನ್ನು ಅನುಭವಿಸ್ತಾನ ಅಂತ ನಿರ್ಣಯ ಮಾಡ್ಲಾಕ್ ಬರಂಗಿಲ್ಲ. ಆದ್ದರಿಂದ ಭೋಗದ ವ್ಯವಸ್ಥೆ ಇಲ್ಲಿ ಆಗೋದಿಲ್ಲ. ಯಾವಾಗ ಅನೇಕ ಆತ್ಮರು ಅಂತ ಹೇಳಿದಾಗ, ಆದ್ದರಿಂದ ಅನೇಕ ಆತ್ಮರು ಇರ್ತಾರೋ, ಅವ್ರು ನಿತ್ಯ ಇರ್ತಾರೋ, ಪೂರ್ಣ ಇರ್ತಾರೋ ಅಂತೇಳಿ ಈ ಸಾಂಖ್ಯ ನ್ಯಾಯ ಮೊದಲಾದವರು ಹೇಳೋದು ಸರಿ ಅಲ್ಲ. ಮತ್ತೇನಂದ್ರೆ ಆತ್ಮ ಒಬ್ಬನ ಇರ್ತಾನು, ಅವ ನಿತ್ಯದಾನು, ಪೂರ್ಣದಾನು, ಅವ ಒಬ್ಬನದ ಅಂತ ಹೀಗ ಒಪ್ಪೋದು ಯೋಗ್ಯ ಐತಿ, ಠೀಕ್ ಐತಿ ಅಂತ ಹೇಳಿದರು. ಯಾರು ವೇದಾಂತಿಗಳು ಹೇಳಿದರು. ಈ ರೀತಿ ಒಬ್ಬನೇ ಆತ್ಮ ಅಂತ ಹೇಳುವ ವೇದಾಂತ ಮತದಲ್ಲಿ ಆದರೂ ಭೋಗ ಸಾಂಕರ್ಯ ಬರ್ತೈತಿ ಅಂತ ಅವರು. ಈಗ ಅನೇಕ ಆತ್ಮರದಾರು ಅಂತ ನಾವು ಒಪ್ಪೇವಿ, ಮತ್ತು ಅಲ್ಲಿ ಈ ರೀತಿ ಭೋಗ ಸಾಂಕರ್ಯ ದೋಷ ಬರ್ತೈತಿ ಅಂತ ನೀವು ನಮ್ಮ ಮೇಲೆ ದೋಷ ಕೊಟ್ರಿ. ದೋಷ ಕೊಟ್ಟರು ಒಬ್ಬನೇ ಆತ್ಮ ಅದಾನು, ಅವ ನಿತ್ಯದಾನು, ಪೂರ್ಣದಾನು ಅಂತ ನೀವು ಹೇಳಿರಿ. ಮತ್ತು ನಿಮ್ಮಲ್ಲಿನೂ ಬರ್ತೈತಿ ನೋಡ. ಈಗ ನಮ್ಮಲ್ಲಿ ದೋಷ ಬರ್ತೈತೆ ಅಂತ ಕೊಟ್ರೆ ಅನೇಕ ಕತ್ ಒಪ್ಪಿದ್ರೆ, ಏಕತ್ ಹೇಳಿ ಒಬ್ಬನೇ ಆತ್ಮ ನೀವು ಹೇಳಿದ್ರೆ ಅದು ನಿಮ್ಮಲ್ಲಿನೂ ದೋಷ ಬರ್ತೈತಿಲ್ಲ ಹಂಗಾರೆ ಅನ್ನೋದು ಈಗ ಎರಡನೇ ನುಡಿಯಿಂದ ಹೇಳ್ತಾರೆ. ಆವಾಗ ಅದಕ್ಕೆ ವೇದಾಂತಿಗಳು ಅದಕ್ಕೆ ಸೂರ್ಯನ ಉದಾಹರಣೆ ಕೊಟ್ಟು ಆ ದೋಷ ಪರಿಹಾರ ಮಾಡ್ತಾರು. ಏಕಾತ್ಮನು ಆಗಲ್ ಓರ್ವನಿಗಾದ ಸುಖ ದುಃಖಾನೀಕವು ಎಲ್ಲರಿಗೆ ಅಪ್ಪುದು ಎನ್ನಲಾಗದು.
ಅದು ಹೆಂಗ ಅಂದ್ರೆ ಏಕರವಿ ಕಂಪಾದಿ ಜಲದೊಳು ಬೇರೆ ಬೇರೆ ಕಲ್ಪನೆಯನೇ ತಾಳಿಹುದರಿಂದ ಅಂತ ಹೇಳಿದ್ರು. ಅಂದ್ರೆ ಅನೇಕಾತ್ಮವಾದಿಗಳು ಏಕಾತ್ಮನೆಂದು ಹೇಳುವ ವೇದಾಂತಿಯನ್ನು ಕುರಿತು ಅವರು ಶಂಕ ಮಾಡ್ತಾರೆ. ನೀವು ನಮ್ಮ ಮೇಲೆ ದೋಷ ಕೊಟ್ಟಿರಿ, ಅನೇಕ ಆತ್ಮನ ಒಪ್ಪಿದ್ರೆ ಭೋಗ ಸಾಂಕರ್ಯ ದೋಷ ಬರ್ತೈತಿ, ಆಗತಕ್ಕಂಥ ಶರೀರದಲ್ಲಿ ಆಗತಕ್ಕಂಥ ಸುಖ ಅದು ಯಾರು ಉಂಡ್ರು ಹೇಳಂಗಾರ? ಏನು ಅನೇಕರು ಅದಾರ? ಏನು ಅವು ಉಂಡು ಇವು ಉಂಡು ಯಾರು ಅನುಭವಿಸಿದ್ರು ಹೇಳಕ್ಕೆ ಬರಂಗಿಲ್ಲ ಅಂತ ಹಿಂಗೆ ನಮ್ಮ ಮೇಲೆ ಆಪತ್ತಿ ಕೊಟ್ಟಿರಿ ನೀವು. ಮತ್ತು ನಿಮ್ಮಲ್ಲಿ ಆಪತ್ತಿ ಬರ್ತೈತಿಲ್ಲ. ಅದಕ್ಕೆ ಏನು ಆಪತ್ತಿ ಬರ್ತದ ಅಂದ್ರೆ ನೀವು ಅನೇಕ ದೇಹಗಳಲ್ಲಿ ಒಬ್ಬ ಆತ್ಮ ಅದಾನ ಅಂತ ಹೇಳ್ತೀರಿ, ಹೌದಿಲ್ಲ? ಒಬ್ಬ ಆತ್ಮ ಅಂದಮೇಲೆ ಮತ್ತು ನಾವು ಅನೇಕ ದೇಹಗಳಲ್ಲಿ ಒಬ್ಬನೇ ಇರ್ಬೇಕಾಯ್ತು. ಈಗ ನೀವು ಒಬ್ಬನ ಆತ್ಮ ಅಂತ ಹೇಳಿರಿ, ಒಬ್ಬನ ಅದಾನು ಅಂದ್ರೆ ಮತ್ತು ಈ ದೇಹದಾಗಿದ್ದವನು ಅವನ, ಈ ದೇಹದಾಗಿದ್ದವು ಅವನ, ಎಲ್ಲ ದೇಹ ಕಡೆ ಒಬ್ಬನ, ಹಿಂಗಾಯ್ತು. ಮತ್ತು ಹಿಂಗೆ ಒಂದೇ ಒಬ್ಬನೇ ಆತ್ಮ ಅನೇಕ ದೇಹಗಳಲ್ಲಿ ಅದಾನು ಅಂತ ಹೇಳಿದರೆ ಈಗ ಒಬ್ಬಗೆ ಸುಖ ಆಯ್ತಪ್ಪ, ಈಗ ಒಬ್ಬಗ ಸುಖ ಆಯ್ತು. 1,00,000 ಲಾಟ್ರಿ ಹಚ್ಚತ್ತೇಳಿ ಅವಾಗ ಅವ್ನು ಸಂತೋಷ ಆಕೈತಿ ಭಾಳ, ಹೌದಿಲ್ಲ? ಸಂತೋಷ ಆಯಿತು, ನನ್ನ ನಸೀಬ್ ತೆರೀತು ಅಂತ ಸಂತೋಷ ಆದ ಕೂಡಲೇ ಜಗತ್ತಿನಾಗ ಎಟ್ಟದಾರ ನೋಡು, ಎಲ್ಲರಿಗೂ ಆನಂದ ಆಗಬೇಕು. ಯಾಕ? ಅಲ್ಲಿ ಆನಂದ ಹೊಂದಿದವ ಅವನ, ಮತ್ತು ಈ ಊರಲ್ಲಿ ಇದ್ದವ್ರು ಯಾರು? ಅವ ಒಬ್ಬನ ಅದಾನಂದ ಮೇಲೆ ಎಲ್ಲರಿಗೂ ಆನಂದ ಆಗ್ಬೇಕು. ಹಿಂಗಾಕತ್ತೇನು ಲೋಕದಾಗ ನೋಡ, ನಮ್ಮ ಅನುಭವದಿಂದ ನೋಡಿದ್ರೆ ಹೌದಂಗ. ಅದಕ್ಕಾಗಿ ಎಲ್ಲರಿಗೆಲ್ಲ ಆಗಬೇಕು. ಮತ್ತೀಗ ಒಬ್ಬಗ ಏನೋ ಭಾಳ ದುಃಖ ಆಗಿಬಿಡ್ತಾವ. ಅವಂಗ ದುಃಖ ಆಗಿ ಅವನು ಒದ್ದಾಡ್ಲಕ್ಕತ್ತದಂತೇಳಿ ಆಯ್ದ ಒಟ್ರಿಗೆ ಚಾಲು ಆಗ್ಬೇಕದ, ಒಟ್ರಿಗೆ ಚಾಲು. ಎಲ್ಲರೂ ಗೊಳೆ ಗೋಳು ಹಿಡಿಬೇಕಲ್ಲಿ. ಯಾಕಂದ್ರೆ ಅದ ಆತ್ಮ ಅಲ್ಲಿ ಅದಾನ, ಎಲ್ಲ ಕೈ ಅದಾನ ಅಂತ, ಹೌದಿಲ್ಲ? ಅಂದಮೇಲೆ ಮತ್ತೆ ದುಃಖ ಎಲ್ಲರಿಗೆ ಆಗ್ಬೇಕು. ಹೀಗೆ ಆಗತ್ತಿತ್ತಂದ್ರೆ ಒಬ್ಬನೇ ಆತ್ಮ ಅದಾನ, ಅದಕ್ಕೆ ಒಬ್ಬಗೆ ಸುಖ ಆದ್ರೆ ಎಲ್ಲರಿಗೂ ಸುಖ ಅನಿಸ್ತತಿ, ಒಬ್ಬಗೆ ದುಃಖ ಆದ್ರೆ ಎಲ್ಲರಿಗೆ ದುಃಖ ಆಕೈತಿ. ಅಂದಮೇಲೆ ಅವ ಒಬ್ಬನೇ ಅದಾನಲ್ಲ, ಅದಕ್ಕೆ ಎಲ್ಲರಿಗೆ ಹಂಗೆ ಆಗತೈತಿ ಅಂತ ಹೇಳಕ್ಕೆ ಬರ್ತಿತ್ತು. ನಾವು ನೋಡ್ಲಕ್ಕಾಗಿ ಜಗತ್ತಿನಾಗ ಹಂಗಾರ ಆಗೋದಿಲ್ಲ. ಒಬ್ಬ ಸುಖವಾಗಿದಾನ, ಮತ್ತೊಬ್ಬ ದುಃಖದಾಗದಾನು. ಮತ್ತೊಬ್ಬ ನನಗೆ ಹಸು ಆಗೈತಾನ, ಮತ್ತೊಬ್ಬ ನಾವಲ್ಲಿ ನನಗೆ ಹೊಟ್ಟೆ ತುಂಬಿತ್ತು, ನಾವಲ್ಲಿ ಉಣಂಗಿಲ್ಲತಾನ. ಹಿಂಗೆ ಒಬ್ಬ ನಗ್ತಾನು, ಒಬ್ಬ ಅಳ್ತಾನು. ಹಿಂಗೆಲ್ಲ ನಡೆದೈತಿ ಜಗತ್ತಿನಾಗ. ಮತ್ತು ಒಬ್ಬನ ಅನ್ನೋದು ಹೆಂಗ? ನೀವು ಒಬ್ಬನೇ ಹೇಳಿರಲಿಲ್ಲ, ಒಬ್ಬನೇ ಹೇಳಿದ್ರೆ ಆ ಲೆಕ್ಕ ಕುಂದಿರ್ಬೇಕು. ಯಾವ ಲೆಕ್ಕ? ಒಬ್ಬಗೆ ಸುಖ ಆದರೆ ಎಲ್ಲರೂ ಸುಖಿಗಳಾಗಬೇಕು, ಒಬ್ಬಗೆ ದುಃಖ ಆದರೆ ಎಲ್ಲರಿಗೂ ದುಃಖ ಆಗ್ಬೇಕು. ಹಿಂಗಾರ ಆಗೋದಿಲ್ಲ. ಅಂದ ಯಾಕಂದ್ರೆ ಮತ್ತೆ ಇಲ್ಲಿ ನಾವು ನೋಡೋಕ್ಕಾಗಿ ಒಬ್ಬ ಸುಖದಾಗದಾನ, ಒಬ್ಬ ದುಃಖದಾಗದಾನ, ಒಬ್ಬ ನಗತಾನ, ಒಬ್ಬ ಅಳ್ತಾನ, ಒಬ್ಬ ಹಿಂಗೆಲ್ಲ ಬೇರೆ ಬೇರೆ ನೋಡುವ. ಅಂದ ಮೇಲೆ ಮತ್ತು ಈ ರೀತಿ ಆ ಭೋಗಗಳು ಭಿನ್ನ ಭಿನ್ನವಾಗಿ ಅಲ್ಲಿರೋದ್ರಿಂದ ಮತ್ತು ಈಗ ಏಕಂತ ಹೇಳೋದು ಸರಿನೋ ಅನೇಕ ಅಂತ ಹೇಳೋದು ಸರಿನೋ ನೋಡಿರ್ಬೇಕಾದ್ರೆ ಅಂತ ಅವ್ರ ಲೋಕ ಅನುಭವ ನೋಡಿದ್ರೆ ನಾವು ಹೇಳೋದು ಬರೋಬರಿ ಅನ್ನಿಸ್ತೈತಿ, ಅನೇಕ ಅಂತ ಹೇಳೋದು. ಮತ್ತು ನೀವು ಹೇಳೋದು ಮತ್ತು ಕಿಂಗ್ ಆಗ್ಬೇಕಂಗಾರ ಒಬ್ಬ ಸುಖಿ ಇದ್ರೆ ಎಲ್ಲರಿಗೂ ಸುಖ, ಒಬ್ಬ ದುಃಖಿ ಆದರೆ ಎಲ್ಲರಿಗೂ ದುಃಖ. ಹಿಂಗೆ
ಹಿಂಗಾರೆ ಆಗಂಗೇ ಇಲ್ಲ. ಮತ್ತು ನಿಮ್ಮ ಮಾತು ಯಾರು ನಂಬ್ತಾರ? ಅವ್ರಂತಾರೆ ಈ ರೀತಿ. ಅದಕ್ಕೆ ಮತ್ತೆ ವೇದಾಂತಿ ಅವರಿಗೆ ಸಮಾಧಾನ ಹೇಳ್ತಾರೆ. ಅದಕ್ಕೆ ಯಾಕಂದ್ರೆ ಏಕರವಿ ಉದಾಹರಣೆ ಕೊಟ್ಟು ಹೇಳ್ತಾನೆ ನಾವು. ಏಕರವಿ ಕಂಪಾದಿ ಜಲದೊಳು ಬೇರೆ ಬೇರೆ ಆ ಕಲ್ಪನೆಯನ್ನೇ ತಾಳುವುದರಿಂದ. ಏಕರವಿ ಒಬ್ಬನೇ ಸೂರ್ಯ. ಸೂರ್ಯ ಏನು ಒಬ್ಬನ ಅದಾನೋ ಏನು ಎಷ್ಟು ಮಂದಿ ಅದಾರ ಜಗತ್ತಿನಾಗ? ಸೂರ್ಯ ಅಂದ್ರು ಒಬ್ಬನ ಅದಾನ. ಆದರೂ ಕೂಡ ಆ ನೀರಿನ ವರ್ಕ್ ಇದಲ್ಲ, ಈಗೇನು ವರ್ಕ್ ಅನ್ನೋದು ಹೋಗೇ ಬಿಟ್ಟೈತಿ. ಈಗ ಬರೀ ಬೋರ್ ಬಂದಾವ ಈಗ. ಆವಾಗ ಹಿಂದಕ್ಕಿದ್ದು ಅವು ವರ್ತಿ ಅಂದ್ರೆ ಅಲ್ಲೇ ಒಟ್ಟು ಗುಂಡಕ್ಕೊಂದು ತೆಗ್ಗ ತೆಗೆಯೋದು. ತೆಗ್ಗ ತೆಗೆದು ಅದ್ರಾಗ ನೀರು ಬರ್ತಿದ್ದು, ಅಲ್ಲಿ ನೀರಾದ್ರು ಕುಡಿಯೋರು ಅದು ಆ ವರ್ತಿಯಾಗಿ ನೀರು ಕುಡಿದು ಹೋಗ್ತಿದ್ರು. ಮತ್ತು ಹಿಂಗೆ ವರ್ತಿ ಅವಕ್ಕೆ ವರ್ತಿ ಹಚ್ಚಿದ್ರು. ವರ್ತಿ ಆ ವರ್ತಿ ಏನದಾವಲ್ಲ, ಇಲ್ಲಿ ಒಂದು ವರ್ತಿ ಐತಿ, ಅದರಾಗ ಮನುಷ್ಯರು ಕುಡಿಯೋದು ಹೋಗೋದಿತ್ತ. ಆ್ಯಂಡ್ ಒಂದು ವರ್ತಿ ಐತೆ, ಒಂದು ವರ್ತಿಯಾಗ ಇನ್ನ ಏನು ಯಾರು ಟಚ್ ಮಾಡಿಲ್ಲ ಅದಕ್ಕೆ. ಅಂದ್ರೆ ನೀರು ಏಕ್ದಮ್ ಸ್ವಚ್ಛದಾವು ಮತ್ತು ಪ್ರಶಾಂತವಾಗಿ ನಿಂತಾವ ಆ ವರ್ತ್ಯಾಗ. ಹಿಂಗದ. ಮತ್ತೊಂದು ವರ್ತ್ಯಾಗ ಒಬ್ಬ ಮನುಷ್ಯ ಬಂದು ಕುಡ್ದು ಒಂದಿಟ್ಟು ಹಿಂಗೆ ಒಂದಿಟ್ಟು ಮಾರಿಗೆ ಹೊಡ್ಕೊಂಡು ಕೈಯಪ್ಪ ಇದು ಮಾಡ್ಕೊಂಡು ವಾದ ಹಿಂಗೆ ಬಗ್ಸಿಲಿ ಹೆಂಗೆ ಮುಂಜಾನೆ ಹೊಡ್ಕೊಂಡು ಆ ನೀರ ಕಂಪಮಾನ. ಕಂಪಾದಿ ಅಂದ್ರೆ ಅಳಿಯಾಡ್ತದ, ಅಲ್ಲಾಡ್ತಾವ ಹಿಂಗವು, ಹಿಂಗೆ ಅಲ್ಲಿ ಆಗ್ಲಾಗ್ತಾವ. ಮೂರನೇ ವಾರ್ತೆ ಐತಿಲ್ಲ, ಎಮ್ಮೆ ಬತ್ತಲ್ಲಿ. ಏನು ಬತ್ತಲ್ಲಿ? ಎಮ್ಮೆ ಬಂದು ಕುಡಿಯೋ ಥರ ಕುಡ್ದು ಒಂದಿಟ್ಟು ಒಳ್ಳೆ ಎದ್ದುತ್ತದ. ಎಲ್ಲರ ರಾಡಿ ಕಾಲಕ್ಕೆ ಎದ್ದು ಬಿಟ್ಟು ರಾಡಿ ಹೆಂಗೆ ಮಾಡಿ ಅದು ಹೋಯ್ತು. ಮೂರು ವರ್ತೆಗಳನ್ನು ನೋಡಿದಾಗ ಆ ಸೂರ್ಯನ ಪ್ರತಿಬಿಂಬ ಅಂತೂ ಅದರಲ್ಲಿ ಬಿದ್ದದ. ಎಮ್ಮೆ ಬಿದ್ದು ಹಾದುದ್ರದಾಗ ಎಲ್ಲ ಒಳಗೆ ಎದ್ದು ಇದಾಗ್ಬಿಟ್ಟೈತೆ. ಅದ್ರಾಗ ಸೂರ್ಯನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣವಲ್ದು. ಈಚ ಕಡೆ ಮನುಷ್ಯ ಕುಡಿದು ಎಲ್ಲ ಮಾರಿ ನೀರು ಹೊಡ್ಕೊಂಡು ಹೋಗ್ಯಾನ. ಅದು ನೀರು ಕಂಪಾಯಮಾನ ಐತಿ, ಅಲ್ಲಾಡ್ತೈತೆ. ಅದ ಅಲ್ಲಿ ಸೂರ್ಯನ ಪ್ರತಿಬಿಂಬನು ಅದು ಹಿಂಗ ಅಳಗ್ಯಾಡಕತೈತೆ ಅಲ್ಲಿ. ಮತ್ತು ಈಚೆ ಕಡೆ ಏನೈತಲ್ಲ ಒಂದು ವರ್ತಿ ಒಳಗೆ ಅದು ಶುದ್ಧ ನೀರದವು, ಅದ್ರಾಗ ಏನು ಕಂಪನಾದಿ ಏನಿಲ್ಲ. ಸ್ಪಷ್ಟವಾಗಿ ಸೂರ್ಯನ ಪ್ರತಿಬಿಂಬ ಇದ್ದಕ್ಕಿದ್ದಂಗೆ ಬಿದ್ದೈತೆ. ಮತ್ತು ಈ ರೀತಿ ಸೂರ್ಯ ಅನ್ನೋದು ಒಬ್ಬನೇ ಅದಾನೆ. ಆ ಉಪಾಧಿ ವರ್ತಿ ಅನ್ನೋದವಲ್ಲ ನೀರಿನು, ಇವು ಬೇರೆ ಬೇರೆ ಅದಾವು. ಅವುಗಳಲ್ಲಿ ನೀರಿನ ಅಥವಾ ಅಲ್ಲಿ ಏನು ಒಂದು ಇದು, ಇಲ್ಲಿ ನೀರು ಸ್ವಚ್ಛದ ಶಾಂತದ, ಇಲ್ಲಿ ನೀರು ಸ್ವಚ್ಛದ ಕಡೆ ಕಂಪನ ಮಾಡ್ತದ, ಕಂಪಾಯಮಾನ ಆಗ್ಯದ. ಮತ್ತು ಅಲ್ಲಿ ಎಲ್ಲ ಹೊಂಡ ರಾಡಿ ಎದ್ಬಿಟ್ಟದ. ಹಿಂಗ ಈ ಅಲ್ಲಿ ದೃಷ್ಟಾಂತದು ಹಂಗ ಈ ದೇಹ ಅಂತಃಕರಣ ಅನ್ನುವ ಏನದವಲ್ಲ ಇವ ಒಂದು ವರ್ತಿ ತಿಳ್ಕೋ. ಇವೇ ವರ್ತಿ, ಅವುಗಳಲ್ಲಿ ಆ ಗುಣಗಳ ಭೇದ ಅದಾವಿಲ್ಲಿ. ಈ ಅಂತಃಕರಣ ಏನದವಲ್ಲ, ಅಂತಃಕರಣ ವಾಸ್ತವಿಕ ತ್ರಿಗುಣಾತ್ಮಕ ಐತೆ. ಅದು ಪ್ರತಿಯೊಂದರಲ್ಲಿ
ತ್ರೈಗುಣ್ಯ ವಿಷಯ ಆಗಿದೆ ಎಲ್ಲದರಲ್ಲಿ ತ್ರಿಗುಣ. ಯಾಕೆ ಮಾಯಾನ ತ್ರಿಗುಣ, ಅದ್ರ ತಾಯಿನ ತ್ರಿಗುಣಾತ್ಮಕ ಐತಿ. ಇವೆಲ್ಲ ದೇಹಾದಿ ಇಡೀ ಪ್ರಪಂಚಕ್ಕೆ ಕಾರಣೀಭೂತವಾದ ಮಾಯ ಅದು ತ್ರಿಗುಣಾತ್ಮಕ ಐತಿ, 3 ಗುಣ ಉಳ್ಳದೈತಿ. ಅಂದ ಮೇಲೆ ಅವು ಕಾರಣಗುಣ ಕಾರ್ಯವರ್ತಂತೆ, ಕಾರ್ಯದಲ್ಲಿ ಬರ್ತಾವ ಇರತಾವ. ಹಂಗ ಅಂತಃಕರಣದಲ್ಲಿನೂ 3 ಗುಣ ಯಾವಾಗಲೂ ಇದೇ ಇರ್ತಾವು. ಇದ್ದುದರಿಂದ ಅಲ್ಲಿ ಗುಣಗಳು ನಗ್ಗಿನ ಮುಳ್ಳಿನ ಗತಿ ಅಂತ ಹೇಳಿ ಇಲ್ಲಿ ಹಂಗ ಒಂದು ಶಾಂತ ಐತಿ, ಸ್ವಚ್ಛ ಐತಿ, ಮತ್ತೊಂದು ಚಂಚಲ ಐತಿ, ಮತ್ತೊಂದು ಅದು ಕಲಕ ನೀರಿನ ಗತೆ ಅದು ಮೌಢ್ಯ ಭಾವದಿಂದ ಕೂಡ್ಕೊಂಡೈತಿ. ಹಿಂಗೆಲ್ಲ ಅದಾವ. ಅದಕ್ಕೆ ಗುಣಗಳು ಕಾರಣ ಇದಾವ. ಆ ಗುಣ ಅಂತಃಕರಣದೊಳಗೆ ನೆಗ್ಗಿನ ಮುಳ್ಳಿನಂತೆ ಇರ್ತದ ಅಂತ ಹೇಳಿ. ನೆಗ್ಗಿನ ಮುಳ್ಳು ಅಂದ್ರೆ ಹಿಂಗಿರ್ತದ ಅಂತೇಳಿ. ಹಿಂಗೆ ಇವು ಎರಡು ತೆಳಗಿರ್ತಾವ, ಮುಳ್ಳ ಒಂದು ಮೇಲೆ ಇರ್ತದೆ. ಹಿಂಗೆ ಬಿದ್ರೂ ಇದು ಮೇಲೆ ಹಾಕತಿ, ಇವು 2 ತೆಳಗೆ ಹಾಕ್ತಾವ. ಮತ್ತು ಹಿಂಗೆ ಬಿದ್ರೂ ಇವು 2 ತೆಳಗೆ ಹಾಕವು, ಇದು ಮೇಲೆ ಹಾಕತಿ. ಹಿಂಗೈತೆ ಅದು. ಅಂದ್ರೆ 3 ಗುಣಗಳು ಇದ್ದರೂ ಅವಕ್ರ ಸ್ವಭಾವ ಏನಂದ್ರೆ 2 ಕೆಳಗಾಗಿ 1 ಮೇಲೆ ಹಾಕಿರ್ತೈತಿ. ಅವು ಚೇಂಜಿಂಗ್ ಆಗ್ತಿರ್ತೈತಿ, ಬದಲಾವಣೆ ಹಿಂಗೆ. ಅದಕ್ಕೆ ಈಗ ಒಬ್ಬನ ಅಂತಃಕರಣದಲ್ಲಿ ಸತ್ವಗುಣ ಮೇಲೆ ಆಗೈತಿ, ರಜೋಗುಣ ತಮೋಗುಣ ತೆಳಗದವು. ಇನ್ನೊಬ್ಬನ ಅಂತಃಕರಣದೊಳಗೆ ಅದಕ್ಕೆ ಇಲ್ಲಿ ಸತ್ವಗುಣ ಮೇಲೆ ಆಗೈತಿ. ಸತ್ವಗುಣ ಮೇಲೆ ಆದಾಗ ಅಲ್ಲಿ ಅವಾಗೇನು ಅವ ಭಾಳ ಸುಖ, ಈಗ ಬರೇ ಸುಖದಾಗದಾನು, ಆನಂದದಾಗದಾನು, ಸಂತೋಷದಾಗದಾನು ಅಂತ ಕಂಡು ಬರ್ತೈತಿ. ಸತ್ವಗುಣ ಮ್ಯಾಲೆ ಅವನ ಅಂತಃಕರಣದಲ್ಲಿ ಆಗೈತಲ್ಲ, ಅವಾಗ ಅವಾಗ ಸುಖ. ಯಾಕಂದ್ರೆ ಸತ್ವಂ ಸುಖೇ ಸಂಜಯತಿ ಅಂತ ಗೀತೆಯಲ್ಲಿ ಹೇಳ್ಯಾರ. ಇನ್ನು ಈಗ ಒಬ್ಬನ ಅಂತಃಕರಣದಾಗ ರಜೋಗುಣ ಮೇಲೆ ಆಗೈತಿ, ಸತ್ಗುಣ ತಮಗುಣ ಕೆಳಗಾಗ್ಯಾವ. ಅಲ್ಲಿ ದುಃಖಿಯಾಗಿ ತೋರ್ತಾನವ. ಅವಾಗ ಇವು ಸುಖಿ ಆಗ್ಯಾನ, ಅವ ದುಃಖಿ ಆಗ್ಯಾನ. ಅಲ್ಲದೆ ಮತ್ತು ತಮೋ ಗುಣ ಮೇಲೆ ಆಗ್ಯದ ಮತ್ತೊಬ್ಬನ ಅಂತಃಕರಣದಾಗ. ತಮೋ ಗುಣ ಮೇಲಾಗಿ ಸತ್ಗುಣ ರಜೋಗುಣ ಕೆಳಗಾಗ್ಯಾವ. ಹೀಗಾದಾಗ ಅವ ಮೋಹವುಳ್ಳವಾಗ್ಯಾನ. ಅದಕ್ಕೆ ನಿಜಗುಂಡು ಹೇಳಿದ ಪ್ರಕಾರ ತನ್ನೋಳು ಸುಖ ದುಃಖ ಮೋಹಾದಿಗಳು ತೋರಲ್ ಉನ್ನಿಪುದವನೆಲ್ಲ ಗುಣಮಯವೆಂದು ಅಂತ ಹೇಳ್ಯಾರಲ್ಲ, ಆ ಪ್ರಕಾರ ಸುಖ ದುಃಖ ಮೋಹಾದಿಗಳು ತೋರಲ್ ಅಂದ್ರೆ ಅವ 3 ಗುಣಗಳು. ಸತ್ವಗುಣ ಮೇಲೆ ಆದಾಗ ಸುಖ ಕಾಣ್ತತಿ, ರಜೋಗುಣ ಮೇಲೆ ಆದಾಗ ದುಃಖ ಕಾಣ್ತತಿ, ತಮೋ ಗುಣ ಮೇಲೆ ಆದಾಗ ಮೋಹ ಮತ್ತು ಆಲಸ್ಯ ನಿದ್ರಾ ಇವು ಬಂದ್ಬಿಡ್ತಾವ. ಹಿಂಗೆ ಭಿನ್ನ ಭಿನ್ನವಾಗಿ ಅವ್ರು ತೋರ್ತಾರೆ. ಅವ್ರು ತೋರ್ಲಕ್ಕೆ ಕಾರಣ ಏನಾಯ್ತು? ಅಂತಃಕರಣದಲ್ಲಿದ್ದ ಗುಣಗಳೇ ಕಾರಣ. ಅದು ಗುಣಗಳು ಚೇಂಜಿಂಗ್ ಅದಾವಲ್ಲ ಬೇರೆ ಬೇರೆ ಈ ರೀತಿ. ಹೀಗೆ ತೋರಿದರೂ ಕೂಡ ಅಲ್ಲಿ ಆ ಅಂತಃಕರಣಗಳು ಬೇರೆ ಬೇರೆ ಅದಾವ. ಅವುಗಳಲ್ಲಿ ಉದ್ಭೂತ ಸತ್ವಾದಿ ಗುಣಗಳು ಬೇರೆ ಬೇರೆ ಅದಾವ. ಆತ್ಮ ಬೇರೆ ಬೇರೆ ಅದಾವನ್ನ ಅಲ್ಲಿ ಇಲ್ಲ. ಅಲ್ಲಿ ಆತ್ಮ ಬೇರೆ ಬೇರೆ ಇಲ್ಲ. ಅಂತಃಕರಣಗಳ ಅನೇಕ ಉಪಾಧಿಗಳ ಮೂಲಕವಾಗಿ ಅನೇಕ ಭೋಗ ಸಂಭವಿಸ್ತಾವ. ಅನೇಕ ಭೋಗ ಅಂದ್ರೆ ಒಬ್ಬ ಸುಖಿ ಅದಾನ, ಒಬ್ಬ ದುಃಖಿ ಅದಾನ, ಒಬ್ಬ ಮೋಹಿತ ಅದಾನ, ಹಿಂಗೆಲ್ಲ. ಅದಕ್ಕೆ ಈ ರೀತಿ ಉಪಾಧಿಗಳಲ್ಲಿ ಆಗತಕ್ಕಂಥ ಈ ಸುಖ ದುಃಖ ಮೋಹಾದಿಗಳು ಆತ್ಮನಲ್ಲಿ ಅವೆಲ್ಲಿ ಬರ್ತಾವ. ಅದಕ್ಕೆ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾನ ಯಜ್ಞ.
ಅಂತ ಹೇಳ್ಕೊಂಬಂದಾರೆ. ಆದ್ದರಿಂದ ಈ ರೀತಿ ಅಲ್ಲಿ ಒಬ್ಬ ಸುಖಿ ಕಾಣ್ತಾನ, ಒಬ್ಬ ದುಃಖಿ ಕಾಣ್ತಾನ, ಹೀಗೆಲ್ಲ ಕಾಣೋದು ವಾಸ್ತವಿಕವಾಗಿ ಅಂತಃಕರಣನ ಉಪಾಧಿ ಮತ್ತು ಆ ಗುಣಗಳು, ಸತ್ವಾದಿ ಗುಣಗಳೇ ಇಲ್ಲಿ ಬೇರೆ ಬೇರೆ ತೋರ್ಲಿಕ್ಕೆ ಕಾರಣದಾವು. ಆದ್ರೆ ಅದಕ್ಕೆ ಆತ್ಮರು ಅನೇಕ ಅಂತ, ಅದು ಆತ್ಮರು ಕಾರಣ ಅಲ್ಲ ಅದಕ್ಕೆ. ಹೀಗೆ ಅಲ್ಲಿ ಹೇಳ್ಕೊಂಡು ಬಂದರು. ಅಂದ್ರೆ ಕರೆಂಟ್ ಈಗ ಒಂದು ಈ ನಾಟಕನ್ನು ಬೆಳಮನಿಯನ್ನು ಏನ ಮಾಡಿ ಒಂದು ಡೆಕೋರೇಷನ್ ಮನ್ಯಾಗ ಇದು ಅದು ಮಾಡಿ ದೀಪಾವಳಿಗೆ ಅದು ಮಾಡಿರ್ತಾರೆ ಭಾಳ ಮಂದಿ. ಭಾಳ ಕೆಂಪು ಬಲ್ಪ್ ಇರ್ತಾವ, ಕೆಂಪು, ಅದರ ಕೆಂಪು ಪ್ರಕಾಶ ಬೀಳ್ತೈತಿ. ಹಸಿರು ಬಲ್ಬ್ ಇರ್ತಾವ, ಅದರದು ಹಸಿರು ಲೈಟ್ ಬೀಳ್ತೈತಿ. ಆಮೇಲೆ ಮತ್ತೊಂದು ನೀಲಿ ಕಲರ್ ಇರ್ತೈತಿ, ಅದರದ್ದು ಬ್ಲೂ ನೀಲಿ ಪ್ರಕಾಶ ಬೀಳ್ತೈತಿ, ಹೌದಲ್ಲ? ಹಿಂಗ ಬ್ಯಾರೆ ಬ್ಯಾರೆ ಪ್ರಕಾಶಗಳು ಬಿದ್ದರೂ ಬ್ಯಾರೆ ಬ್ಯಾರೆ ಬಣ್ಣದ ಪ್ರಕಾಶ ಅಲ್ಲಿ ತೋರ್ತೈತಿ. ಆದ್ರೆ ಅವು ಎಲ್ಲಕ್ಕೂ ಮೂಲ ಕಾರಣವಾದ ಕರೆಂಟ್ ಅದು ಬೇರೆ ಬೇರೆ ಐತೇನ? ಬೇರೆ ಬೇರೆ ಐತೆ ಮತ್ತು ಅನೇಕ ಐತೇನ? ಇಲ್ಲ, ಅದು ಒಂದ. ಕರೆಂಟ್ ಅನ್ನೋದು ಒಂದೇ ಐತಿ. ಉಪಾಧಿ ಏನದಾವಲ್ಲ ಅವು ಬಲ್ಬ್, ಅವು ಬೇರೆ ಬೇರೆ ಅದಾವ ಅಂತೇಳಿ ಅಲ್ಲಿ ಪ್ರಕಾಶಗಳು ಬೇರೆ ಬೇರೆ ಕಾಣ್ತಾವು. ಬೇಡ, ಆಕಾಶ ಒಂದೇ ಐತಿ, ಆಕಾಶ ಒಂದೇ ಐತಿ. ಒಂದೇ ಇದ್ರೂ ಉಪಾಧಿ ಬೇರೆ ಬೇರೆ. ಘಟ ಉಪಾದಿಯಿಂದ ಘಟಾಕಾಶ ಅಂದರು, ಜಲ ಉಪಾದಿಯಿಂದ ಜಲಾಕಾಶ ಅಂದರು, ಮೇಘ ಉಪಾದಿಯಿಂದ ಮೇಘಾಕಾಶ ಅಂದರು. ಮತ್ತು ಹಿಂಗ ಬೇರೆ 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 ಮತ್ತು ಅವು ಉಪಾಧಿಗಳ ಮೂಲಕವಾಗಿ ಅವು ತೋರ್ತಾವು. ಈ ರೀತಿ ಆ ಉಪಾಧಿಗಳ ಮೂಲಕವಾಗಿ ಇವು ಬೇರೆ ಬೇರೆ ತೋರಿದ್ರು ಆಕಾಶ ಬೇರೆ ಬೇರೆ ಮತ್ತು ಅನೇಕ ಅನ್ಬೇಕೇನ? ಅದಕ್ಕೆ ಆಕಾಶ ಬೇರೆ ಬೇರೆನೂ ಅಲ್ಲ, ಅನೇಕ ಅಲ್ಲದು. ಆಕಾಶ ಇರೋದು ಒಂದೇ ಐತಿ. ಹಾಗೆ ಆತ್ಮ ಅವ ಒಬ್ಬನ ಅದಾನು, ನಿತ್ಯದಾನು, ಪೂರ್ಣದಾನು. ಅದು ಭೇದ ಭಾವನೆ ಏನು ಕಂಡು ಬರ್ತೈತೆ, ಅದು ಈ ಉಪಾಧಿಗಳಲ್ಲಿ ದೇಹ ಅಂತಃಕರಣ ಆದಿ ಉಪಾಧಿಗಳ ಮೂಲಕವಾಗಿ ಈ ರೀತಿ ಆಗತದ ಅಂತ ವೇದಾಂತಿ ಆ 5 ಮಂದಿಗೆ ಈ ರೀತಿ ಹೇಳ್ದ. ಅದಕ್ಕೆ ಮತ್ತವರು ನ್ಯಾಯ ಸಾಂಖ್ಯಾದಿ ಇವರು ಶಂಕ ಮಾಡ್ತಾರೆ. ಒಬ್ಬನೇ ಆತ್ಮ ಅಂತ ಹೇಳಿದ್ರೆ ಸುಖ ದುಃಖಾದಿ ಭೋಗಗಳ ವ್ಯವಸ್ಥೆ ಆಗುವುದಿಲ್ಲ. ಮತ್ತು ರಾಗದ್ವೇಷಗಳು ಹಾಕವಲ್ಲ, ರಾಗ ಆಕೈತಿ, ದ್ವೇಷ ಆಕೈತಿ, ಹಿಂಗ ಎಲ್ಲ ಅನೇಕ ಆತ್ಮರಂತ ಹೇಳಿ ನಮ್ಮ ಅನುಭವಕ್ಕೆ ಬರ್ತೈತಿ. ಒಬ್ಬ ಅಂತ ನೀವು ಹೇಳಿದ ನಮ್ಮ ಅನುಭವಕ್ಕೆ ಬರವಲ್ದ ಅದು. ಆದ್ದರಿಂದ ಏಕಾತ್ಮರೆಂದು ಹೇಳೋದು ಅದು ನಮಗೇನು ಸರಿ ಕಾಣಂಗಿಲ್ಲಪ್ಪ. ಒಬ್ಬನ ಹೆಂಗಿರ್ತಾನೋ ಒಬ್ಬನೇ ಇದ್ರೆ ಯಾಕೆ ಬೇರೆ ಬೇರೆ ಕಂಡು ಬರ್ತಾರೆ ನನಗೆ. ಮತ್ತು ನೀ ಇದ್ರೆ ಒಬ್ಬನೇ ಅದಾನಂದ್ರೆ ಎಲ್ಲ ಒಂದೇ ತಾಡಿ ಕಾಣಬೇಕಾಗಿತ್ತು. ಸುಖ ಅಂದ್ರೆ ಎಲ್ಲರೂ ಸುಖ, ದುಃಖ ಅಂದ್ರೆ ಎಲ್ಲರಿಗೂ ದುಃಖ, ಹಿಂಗೆ ಆಗುದಿಲ್ಲ. ಅದಕ್ಕೆ ಅನೇಕರ ಅನ್ನೋದು ನಮ್ಮದು ನಿಶ್ಚಯ ಅದ. ನಾವು ಮೊದಲ ದ್ವೈತವಾದಿಗಳು, ನಾವು ದ್ವೈತ ಸಿದ್ಧ ಮಾಡೋರು. ಅನೇಕ ಅಂತ ನಾವು ಅಂತೀವಿ, ಏಕ ಅಂತ ನೀವು ಅಂತೀವಿ ಅಂತ. ಹಿಂಗೆ ವಾದ ಮಾಡಿದರೆ ಅದಕ್ಕೆ ವೇದಾಂತಿ ಉತ್ತರ ಹೇಳ್ತಾರು. ಅನೇಕ ಆತ್ಮ ಅಂತ ಹೇಳೋ ಮಾತಿಗೆ ಈಗ ನೀವು ಅನೇಕತ್ತೀರಿ, ನಾ ಏಕತ್ತೇನೆ, ಇನ್ನಿದ್ರ ನ್ಯಾಯ? ಇದಕ್ಕೆ ಪರಿಹಾರ ಏನು?
ಯಾರು ತಮ್ಮ ಈ ಹಠ ಬಿಡುದಿಲ್ಲ. ತಾವು ಏನು ಒಂದು ನಿಶ್ಚಯ ಮಾಡಿರ್ತಾರೆ, ಸಿದ್ಧ ಮಾಡಿರ್ತಾರೆ, ಅದು ನಂಬದ ಖರೆ ಅಂತ ಹಿಂಗೆ ಹಿಡ್ದಿರ್ತೈತೆ ಅದು. ಅದಕ್ಕೆ ವೇದಾಂತಿ ನಂದ ಖರೆ ಅಂತ ನಾವು, ಆ ನ್ಯಾಯ ಸಾಂಖ್ಯಾದಿ ಅನೇಕ ಆತ್ಮ ಅನ್ನೋದು ನಂಬದ ಖರೆ ಅಂತ ಅವ್ರನ್ನವರು. ಅದಕ್ಕೆ ಮತ್ತೇನು ಇದಕ್ಕೆ ನಿರ್ಣಯ ಏನು ಅಂತಂದ್ರೆ ಕೋರ್ಟ್ದಾಗ ಅದು ಇರ್ತಾವಲ್ಲ, ಕೋರ್ಟ್ದಾಗ ಅಲ್ಲಿ ವಾದಿ ಪ್ರತಿವಾದಿ ಇರ್ತಾರೆ. ಈ ರೀತಿಯಲ್ಲಿ ಕೇಸ್ ನಡೆದಿರ್ತೈತೆ. ಕೇಸ್ ನಡೆದಾಗ ಇವ ತನ್ನ ಅಭಿಪ್ರಾಯ ಇವ್ ಹೇಳ್ತಾನು, ಹಂಗಲ್ಲ ಅದು ಅಂತೇಳಿ ಇವ ತನ್ನ ಅಭಿಪ್ರಾಯ ಇವ್ ಬೇರೆ ಇವ್ ಹೇಳ್ತಾನು. ಬೇಡ, ಇದು ಸಾಮಾನ್ಯವಾಗಿ ಇವ ಬಂದು ನಾನು ಹೊಡೆದಾನಂತ ಹೇಳ್ತಾನ ತಿಳ್ಕೊ. ಬೇಡ, ಕೆಟ್ಟ ಬೈದಾನ, ನನ್ನ ಮಾನ ಹಾನಿ ಮಾಡ್ಯಾನಂತೇಳಿ, ನನ್ನ ಮಾನ ಹಾನಿ ಮಾಡ್ಯಾನಂತ ಮಾನ ಹಾನಿ ಕೇಸನು ಹಾಕತ್ತಿ. ಮತ್ತೆ ಈ ರೀತಿ ಕೇಸ್ ಮಾಡಿದ್ರಪ್ಪ. ಕೇಸ್ ಮಾಡಿ, ಯಾಕಂದ್ರೆ ಬಡ್ದಾಡ್ದು ಅಲ್ಲಿಂದ ಮತ್ತೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್, ದವಾಖಾನಿದು ಸರ್ಟಿಫಿಕೇಟ್ ಎಲ್ಲ ಬೇಕಾವು. ಅದಕ್ಕೆ ಏನಿಲ್ಲ, ಇಲ್ಲಿ ಮಾನಹಾನಿ ಕೇಸನ್ನು ತಗೊಳ್ಳೋನು. ಮಾನಹಾನಿ ಕೇಸ್ ಅಂದಮೇಲೆ ಈಗ ನನ್ನ ಮಾನಹಾನಿ ಆಗ್ಯದ ಇವನಿಂದ ಅಂತ ಇವ ಕೇಸ್ ಮಾಡ್ಯಾನ. ಅವನು ಸುಳ್ಳು ಹೇಳ್ತಾನ ತವ ಅಂತ ಅದಿಲ್ಲ, ಅವನು ಹೇಳೋದು ಸುಳ್ಳ ಅಂತ ಇವ ಅಂತಾನ, ಇಲ್ಲ ಖರೆ ಅಂತ ಇವ ನಾವು. ಮತ್ತೆ ಇದಕ್ಕೆ ನಿರ್ಣಯ ಆಗ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಕೋರ್ಟ್ನವ್ರು ಸಾಕ್ಷಿ ನನ್ನ ಮಾನ ಹಾನಿ ಮಾಡ್ಯಾನಿವ ಅಂತ ಅನ್ಬೇಕಾದ್ರೆ ಅದಕ್ಕೆ ಸಾಕ್ಷಿ ಏನಪ್ಪ, ನಿನ್ನ ಮಾನ ಹಾನಿ ಮಾಡಿದ್ದಕ್ಕ ಯಾರು ಸಾಕ್ಷಿ ಅದಾರು ಕೇಳ್ತಾರಿಲ್ಲೋ. ಸಾಕ್ಷಿ ಯಾರು ಇಲ್ಲ ಅಂದ್ರ ಹೋಗ್ರಿ ಮನೆಗೆ ಸುಮ್ಮತಾರು. ಹೌದಿಲ್ಲ, ಮತ್ತೇನೆ ಕೇಸ ಫೇಲ್ ಆಕತೆ. ಸಾಕ್ಷಿ ಇಲ್ಲ ಅಂದ್ರೆ ಕೇಸ ನಡೆಯಂಗಿಲ್ಲ. ಅದಕ್ಕೆ ಇಲ್ಲಿ ಸಾಕ್ಷಿ ಹಿಂಗೆಲ್ಲ ಇದು ನ್ಯಾಯಕ್ಕೆ ಬಂದಿರುತ್ತೆ. ಈಗ ನ್ಯಾಯ ಸಾಂಖ್ಯಾದಿಗಳೆಲ್ಲ ಅನೇಕ ಆತ್ಮ ಅಂತ ಅವ್ರು ಹೇಳ್ಕೊಂಡು ಕೂತಾರ. ವೇದಾಂತಿ ಏಕಾತ್ಮ ಒಬ್ಬನದಾನು ಅಂತ ಇವ್ರು. ಮತ್ತೆ ಇದಕ್ಕೆ ಸಾಕ್ಷಿ ಬೇಕಲ್ಲ, ಅದಕ್ಕೆ ಸಾಕ್ಷಿ ಬಗ್ಗೆ ಇಲ್ಲಿ ಹೇಳ್ತಾರ ಅವರು. ಅದಕ್ಕೆ ಏಕಾತ್ಮ ಅಂತ ನಾ ಹೇಳಿದಕ್ಕೆ ಸಾಕ್ಷಿ ಐತಿ, ಅನೇಕ ಅನ್ನೋದಕ್ಕೆ ನೀವು ಸಾಕ್ಷಿ ತೋರಿಸ್ರಿ ಅಂತ ಈಗ ಸಾಕ್ಷಿ ಪುರಾವ ಅದಕ್ಕೆ ಕೊಡ್ತಾರ ಅವರು. ಏಕಾತ್ಮ ಅಂತ ಹೇಳುವ ಮಾತಿಗೆ ನನ್ನ ಮಾತಿಗೆ ಶ್ರುತಿ ಪ್ರಮಾಣ ಐತೆ ಅಂತ ಹೇಳ್ತಾರ. ವೇದ ಶ್ರುತಿ ಪ್ರಮಾಣ ಐತಿ, ನಾ ಹೇಳೋ ಮಾತು ಪ್ರಮಾಣ ಕೊಟ್ಟ. ಹೇಗೆ ಸಿದ್ಧಾರೂಢ ಮೇಲೆ ಹಿಂಗ ಕೇಸ್ ಆಗಿತ್ತು. ಏನಂತ, ನಮ್ಮ ವೇದ ಮಂತ್ರವನ್ನ ಈ ಸಿದ್ಧಾರೂಢ ಎಲ್ಲ ಈ ಹರಿಜನರಿಗೆ ಅವ್ರಿಗೆ ಇವ್ರಿಗೆ ಉಪದೇಶ ಮಾಡಿ ನಮ್ಮ ವೇದ ಮಂತ್ರವನ್ನ ದೂಷಿತ ಮಾಡಿಬಿಡ್ತಾರೆ. ಆದ್ರಿಂದ ಇವ್ರ ಮೇಲೆ ಕೇಸ್ 3000 ಮಠದವರು ಅದೆಲ್ಲ ಕೂಡಿ ಮಾಡಿದ್ರು. ಮಾಡಿದ ಮೇಲೆ ಅದು ಕೇಸ್ ನಡೆಯಿತು. ಕೇಸ್ ನಡೆದ ಕೂಡಲೇನ ಅವ್ರು ನಮ್ಮ ವೇದ ಮಂತ್ರ, ಅದು ಪವಿತ್ರ ಮಂತ್ರ ಎಲ್ಲ ಅಪವಿತ್ರ ಮಾಡಿಬಿಟ್ಟಾರೆ ಇವ್ರು ಅಂತ ಅವರು. ಅಲ್ಲಿಂದ ಸಿದ್ಧಾರೂಢರು ಒಂದ ಪ್ರಮಾಣ ಕೊಟ್ಟರು. ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿ ಉಪಾಯವಿದು ನಿಜ ಶಿವ ಮಂತ್ರವನ್ನ. ಕಾಯವಿಡಿದ ಆತ್ಮರಾಶಿಗೆ ಅಂದ್ರ ದೇಹವನ್ನು ಧಾರಣ ಮಾಡ್ಕೊಂಡು ಯಾವದ ನೋಡು ಅವ್ರೆಲ್ಲರಿಗೂ. ಕಾಯವಿಡಿದ ಆತ್ಮರಾಶಿಗೆ ಅಂದ್ರೆ ಎಲ್ಲರಿಗೂ. ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವಮಂತ್ರವನ್ನು. ಇದು ಮಂತ್ರ ಏನೈತಲ್ಲ ಶಿವಮಂತ್ರ, ಇದು ಮುಕ್ತಿ ಪಡೀಲಿಕ್ಕೆ ಉಪಾಯ ಐತಿ. ಆದ್ರ ಯಾರು ಮನುಷ್ಯ ದೇಹ ತಾಳಿ ಬಂದಾರ ನೋಡ
ಅವ್ರ ಎಲ್ಲರಿಗೂ ಇದರ ಅಧಿಕಾರ ಐತಿ. ಅವರಿವರೆಂಬುವುದೇನು ಶಿವ ಭುವನದ ಮಾನವರೊಮ್ಮೆ ತಾವಾಗಲಿ. ಶಿವಮಂತ್ರವಿದನು ಸುರೇ ಮೋಸದೊಳೊಮ್ಮೆ ಶಿವಮಂತ್ರವಿದನು ಸುರೇ. ಅದನ್ನೇ ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನು ಸರ್ವಸಿದ್ಧಿ ಪ್ರದೋ ಭವೇತ್ ಅಂತ ಹಿಂಗೆಲ್ಲ ಅದು ವೇದ ಪ್ರಮಾಣ ಕೊಟ್ಟರು. ಅವರು ಕೇಸ್ ನಿರ್ದೋಷ ಆಗೋಗ್ಬಿಡ್ತದೆ. ಹಂಗ ಶ್ರುತಿ ಪ್ರಮಾಣ ಕೊಟ್ಟು ಅದಕ್ಕೆ ಶ್ರುತಿ ಪ್ರಮಾಣ ಐತೆ, ಅಲ್ಲಿ ಹೇಳೈತೆ ಅದು. ಅವರಿವರು ಎಂಬುದೇನು ಶಿವ ಭುವನದ ಮನುಷ್ಯರು ಅದಾರ, ಎಲ್ಲ ಅವ್ರ ಮನುಷ್ಯರು ಅದಾರ ಅಂದ್ರೆ ಮನುಷ್ಯರು ಅದಾರ ಅಂದ್ರೆ ನಾ ಹೇಳಿಂತೋ. ಹಿಂಗೆ ಅಲ್ಲಿ ಪ್ರಮಾಣ ಐತಿ, ಪ್ರಮಾಣದ ಕೊಟ್ಟಾಗನ ನಿರ್ದೋಷ ಆಗೋಯ್ತು. ಹಂಗೆ ಇಲ್ಲಿ ಏಕಾತ್ಮವಾದಿ ವೇದಾಂತಿ ನಾ ಶ್ರುತಿ ಪ್ರಮಾಣ ಕೊಟ್ಟು ಹೇಳ್ತೇನೆ, ಅವ್ರು ತೋರಿಸಲಿ ಹಂಗೇನ್ರ ಪ್ರಮಾಣ ಅವ್ರಿಗೆ. ಅದಕ್ಕೆ ಈ ಮೂರನೇ ನುಡಿಯಲ್ಲಿ ಪ್ರಮಾಣ ಕೊಟ್ಟು ಹೇಳ್ತಾರೆ ಅವರು. ಏನಂತ ವಾದಿಸಲೇಕಿನ್ನು ಗುರು ಶಂಭುಲಿಂಗದ ಭೇದ ಭಾವನೆ ಸತ್ಯವಲ್ಲವೆಂದು ವೇದದ ನೇಹ ನಾನಾಸ್ತಿ ಎಂಬುದು ಮೊದಲಾದ ವಾಕ್ಯಗಳು ಪೇಳುವುದರಿಂದ ಅದು ಏನಂತಾರು, ಇನ್ನು ವಾದಿಸಲೇಕೆ, ಇನ್ನು ವಾದ ಮಾಡೋದು ಹಾಗಾಗಿ ಉಪಯೋಗ ಇಲ್ಲಲ್ಲ. ಮತ್ತು ನಾವು ನಮ್ಮದ ಕರೆಯತ್ತ, ನಾವು ನಿಮ್ಮದ ಕರೆಯತ್ತ, ನೀವು ನಾವು ಹಿಂಗೆ ಹೋದ್ರೆ ಅದೇನು ದಾಂಡಿ ಹತ್ತೋ ಮಾತಲ್ಲಿದೆ. ಇದಕ್ಕೊಂದು ಸಾಕ್ಷಿ ಪುರಾವ ಕೊಡೋದು. ಅದಕ್ಕೆ ಗುರುಶಂಭುಲಿಂಗದ ಭೇದ ಭಾವನೆ ಸತ್ಯವಲ್ಲವೆಂದು. ಆ ಪರಮಾತ್ಮ ಏನದಲ್ಲ ಅದು ಭೇದ ಭಾವನೆ, ಅದು ಬ್ಯಾರೆ ಬ್ಯಾರೆ ಐತಿ, ಅನೇಕ ಐತಿ ಅಂತ ಹಿಂಗೆ ಹೇಳೋದಕ್ಕೆ ಇದೇನು ಮಾತು ಸತ್ಯ ಅಲ್ಲಿದು. ಸತ್ಯ ಅಲ್ಲ, ಅನೇಕ ಅಲ್ಲ ಅನ್ನೋದಕ್ಕೆ ವೇದದ ನೇಹನಾನಾಸ್ತಿ ಎಂಬುದು ಮೊದಲಾದ ವಾಕ್ಯಗಳು ಪೇಳುವುದರಿಂದ ವೇದನೆ ಹೇಳುತ್ತಿದ್ದಕ್ಕೆ ಏಕಂತ ಅಂತ ಈ ರೀತಿ ಅಲ್ಲಿ ವೇದಾಂತಿಗಳು ಶ್ರುತಿ ಪ್ರಮಾಣ ಕೊಟ್ಟು ಹೇಳಿದರು. ಅಂದ್ರೆ ಇನ್ನು ವೇದದ ನೇಹನಾನಾಸ್ತಿ ಎಂಬುದು ಮೊದಲಾದ ಅಂದ್ರೆ ಶ್ರುತಿ ಪ್ರಮಾಣ ಸಮ್ಮತವಿಲ್ಲದೆ ಏಕಾತ್ಮರೆಂದು ಹೇಳುವುದು ಸರಿಯಲ್ಲ. ಆದ್ದರಿಂದ ಸುಮ್ಮನೆ ಯಾಕೆ ವಾದ ಮಾಡ್ತೀರಿ ನೀವು? ಅನೇಕಾತ್ಮ ಅಂತ ನೀವು ಹೇಳ್ತಿರಲ್ಲ, ಅನೇಕಾತ್ಮ ಅಂತ ಹೇಳೋದು ಇದಕ್ಕೆ ಶ್ರುತಿ ಪ್ರಮಾಣ ನಿಮ್ಗೇನು ಐತೇನು? ಆತ್ಮ ಅನೇಕದಾರು ಅಂತೇಳಿ ಶ್ರುತಿ ಪ್ರಮಾಣ ನೀವು ಎಲ್ಲಿ ಮತ್ತು ಇದ್ರೆ ಹೇಳ್ರಿ ಹಂಗಾರ. ಅದಕ್ಕೆ ಪ್ರಮಾಣ ಇಲ್ಲದ ನಾವೆಲ್ಲ ಸಾಕ್ಷಿ ಇಲ್ಲದ ನೀವು ಹೇಳೋದು ಸರಿಯಲ್ಲ. ಆದ್ದರಿಂದ ಸುಮ್ಮನೆ ಯಾಕೆ ವಾದ ಮಾಡ್ತೀರಿ? ವಾದವನ್ನು ಮಾಡೋದಿನ್ನ ಸಾಕು ಮಾಡ್ರಿ, ಅಂದ್ರೆ ಬಿಡ್ರಿ. ಅನೇಕ ಆತ್ಮರಿದ್ದಾರ ಅನ್ನೋ ಬಗ್ಗೆ ಪ್ರಮಾಣ ಅಥವಾ ಸಾಕ್ಷಿ ಬೇಕಲ್ಲ. ಅಂದ್ರೆ ನಿಮ್ಮ ಮಾತು ಖರೆ ಅಂತ ನಾವು ನಂಬ್ತೀವಿ. ಮತ್ತು ಸಾಕ್ಷಿ ಇಲ್ಲ, ಏನೂ ಇಲ್ಲ, ನಾವು ಹೇಳ್ತೀವಿ ಅಂದ್ರೆ ಅದು ನಡೆಯಂಗಿಲ್ಲ. ಅದಕ್ಕೆ ಪ್ರಮಾಣ ಅನೇಕಾತ್ಮ ಅನ್ನುವಲ್ಲಿ ಒಂದೂ ಕೂಡ ಇಲ್ಲ. ಅದಕ್ಕೆ ಏಕಾತ್ಮ ಅಂತ ಹೇಳುತ್ತಾ ಅನೇಕ ರೂಪ ಭೇದವನ್ನು ನಿರಾಕರಿಸುವ ಶ್ರುತಿಯನ್ನು ನಾವು ಉದಾಹರಣೆ ಅಥವಾ ಪ್ರಮಾಣ ಸಾಕ್ಷಿಯಾಗಿ ನಾವು ಕೊಡ್ತೀವಿ. ಕೇಳ್ರಿ, ಏನಂದ್ರೆ ವೇದದ ನೇಹನಾನಾಸ್ತಿ ಎಂಬುದೇ ಮೊದಲಾದ ವಾಕ್ಯಗಳು ಪೇಳುವುದರಿಂದ. ವೇದದಲ್ಲಿ ನೇಹನಾನಾಸ್ತಿ ಅಂತ ಮೊದಲಾದ ವಾಕ್ಯಗಳಿಂದ ಹೇಳ್ಕೊಂಡ್ ಬಂದೈತೆ. ಅದು ಈ ಅಖಂಡ ರೂಪ ಆತ್ಮನಲ್ಲಿ ನಾನಾ ಅಂದ್ರೆ ಅನೇಕ ಅನ್ನೋದು ನ ಅಸ್ತಿ ಇರೋದಿಲ್ಲ.
ಇಹ ನಾನಾ ನ ಅಸ್ತಿ ನೇಹ ನಾನಾಸ್ತಿ, ಹಿಂಗೈತೆ ಅದರ ಅರ್ಥ. ಆದ್ದರಿಂದ ಈ ರೀತಿ ಪ್ರತ್ಯಕ್ಷವಾಗಿ ತೋರುವ ಆತ್ಮಭೇದ ದೇಹದ ಉಪಾಧಿ ಮೂಲಕವಾಗಿ ತೋರ್ತವು, ಅದು ನಿಜ ಅಲ್ಲ. ಕಿಂತು ಸ್ವಗತ ಸಜಾತಿಯ ವಿಜಾತಿಯ ಭೇದರಹಿತನಾಗಿ ಅಖಂಡ ಏಕರೂಪನಾದ ಒಬ್ಬನೇ ಆತ್ಮನಿದ್ದಾನೆ ಅನ್ನುವಲ್ಲಿ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ ವಾಕ್ಯದ ಅಂದಮೇಲೆ ಇದು ಪ್ರಮಾಣ ಸಮ್ಮತವಾದ ಮಾತೈತೆ. ಅದು ಅಂಗೀಕರಿಸಲಿಕ್ಕೆ ಯೋಗ್ಯ ಐತಿ. ನಾ ಪ್ರಮಾಣ ಕೊಟ್ಟು ಹೇಳ್ತೀನಿ, ಹಿಂಗೆ ನಿಮಗೇನರ ಪ್ರಮಾಣ ಇದ್ರೆ ನೀವು ತಗೊಂಬರ್ರಿ ಅಂತ ಹೇಳ್ದ. ಅದಕ್ಕೆ ಇಲ್ಲಿ ವೇದದ ನೇಹ ನಾನಾಸ್ತಿ ಅಂದ್ರೆ ವೇದ ಅಂದ್ರೆ ಯಜುರ್ವೇದ. ಎಲ್ಲಿ ಇದು ಎಲ್ಲಿ ಬಂದದಂದ್ರೆ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದ 4ನೇ ಬ್ರಾಹ್ಮಣದಲ್ಲಿ 19ನೇ ಮಂತ್ರದಲ್ಲಿ ಬಂದದ್ದು ಆಯ್ತಾ. ಮತ್ತು ಇನ್ನೂ ಒಂದು ಬಂದದು, ಒಂದು ಸ್ವಲ್ಪ ಫರ್ಕ್ ಅಂದ್ರೆ ಏನು, ಎಲ್ಲ ಒಂದು ಸೇಮ್ ಟು ಸೇಮ್ ಐತಿ. ರಾಮ ಲಕ್ಷ್ಮಣ ಏನು ಅವಳಿ ಜವಳಿ ಮಕ್ಕಳಿಗೆ ಹೆಸರು ಇಡ್ತಾರಲ್ಲ ಹಂಗೈತಿ. ಅಂದ್ರ ಕಠೋಪನಿಷತ್ತಿನಲ್ಲಿಯೂ ಕೂಡ ಬಂದದು. ಅದಕ್ಕೆ ಅಂತೂ ಮೊದಲಾದಂತ ಅದಕ್ಕೆ ಅಂದಾರ ಅವರು, ತಿಳಿತಾನೆ. ಇದು ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ ಮೃತ್ಯುಮಾಪ್ನೋತಿ ಯಹ ಇಹ ನಾನೇವ ಪಶ್ಯತಿ ಅಂಥೇಳಿ ಹೀಗ ಅಲ್ಲಿ ಬಂದದು. ಅಂದರೆ ನೇಹ ನಾನಾಸ್ತಿ ಅಂದರೆ ಇಹ ನಾನಾ ನ ಅಸ್ತಿ. ಇಹ ಅಂದ್ರೆ ಈ ಅಖಂಡ ರೂಪ ಆತ್ಮನಲ್ಲಿ ಅದು ನಾನಾ ಅಂದ್ರ ಅನೇಕ ಅಂತ ಹೇಳೋದು, ನ ಅಸ್ತಿ ಇಲ್ಲ, ಅನೇಕ ಅನ್ನೋದು ಇಲ್ಲಿ. ಅದಕ್ಕೆ ಮತ್ತು ಮುಂದೆ ಏನಂದದ, ಮೃತ್ಯೋಸ ಮೃತ್ಯು ಮಾಪ್ನೋತಿ ಇಹ ನಾನೇವ ಪಶ್ಯತಿ, ಇಹ ನಾನೇವ ಪಶ್ಯತಿ. ಅನೇಕತ್ವವನ್ನು ಯಾವರ ಕಾಣ್ತಾನಂದ್ರೆ ನಿಮ್ಮಂತ ದ್ವೈತವಾದಿಗಳು ಅನೇಕತ್ವ ಹೇಳ್ತಾರಿಲ್ಲೋ, ಅನೇಕತ್ವವನ್ನು ಕಾಣುವವನಿಗೆ ಮೃತ್ಯೋಸ ಮೃತ್ಯು ಮಾಪ್ನೋತಿ ಅಂತ ಹೇಳಿತದು ವೇದ. ಅದ ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ಹೇಳಿರ್ತವ, ಅದು ಕಠೋಪನಿಷತ್ತಿನಲ್ಲೂ ಅದ. ಅಂದ್ರೆ ಅವ ಅನೇಕತ್ವವನ್ನು ಯಾವ ಕಾಣ್ತಾನ ನೋಡಿ ಇಲ್ಲಿ, ಅವ ಮೃತ್ಯುವಿನಿಂದ ಮೃತ್ಯು ಹೊಂದತಾನು ಅಂತ, ಅಂದ್ರೆ ಪುನಃ ಪುನಃ ಮೃತ್ಯು ಜನ್ಮ ಮರಣ ಹೊಂದತಾನು ಅಂತ ಹಿಂಗೈತಿ. ನಿಮ್ಮ ಹಣೆಬಾರ ಹಿಂಗೈತಿ. ಅದಕ್ಕೆ ನೀವು ಅನೇಕ ಅನ್ಕೋತ್ಕೊಂಡ್ರಿ, ನಾವು ಏಕಂತ ಹೇಳಿವಿ. ಅದು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ನಮಗೆ ಪ್ರಮಾಣ ಐತಿ. ಆದ್ದರಿಂದ ಆತ್ಮ ಒಕ್ಕಟೇ. ಅದು ಮತ್ತು ಅದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಕೂಡ ಇದು 4ನೇ ಅಧ್ಯಾಯದೊಳಗೆ ಬಂದದ್ದು, ಅದು 1ನೇ ಅಧ್ಯಾಯದೊಳಗೆ ಮತ್ತೆ ಅದು ಶ್ರುತಿ ಹೇಳೈತಿ. ದ್ವಿತೀಯಾದ್ವೈ ಭಯಂ ಭವತಿ, ದ್ವಿತೀಯಾದ್ವೈ ಭಯಂ ಭವತಿ ಅಂತ ಬಂದದ. ಅಂದ್ರ ಎರಡನ್ನು ನೋಡುವವನಿಗೆ ಇನ್ನೊಂದು ಮತ್ತೊಂದು ಬೇರೆ ಬೇರೆ ಐತಿ ಅಂದ್ರ ಭಯ ಬರ್ತೈತಿ ಅಂತೇಳಿ. ಅದ್ರಾಗ ಪ್ರಜಾಪತಿಗೆ ಭಯ ಬಂದಿತ್ತು ಅಂತ ಹೇಳಿತ್ತು ಅದ್ರಾಗ, ಈ ಮಂತ್ರದೊಳಗೆ. ಅದೇ ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತಿನೊಳಗೆ ಬಂದದ ಈ ಮಾತು. ಅವ ನಾವು ಒಬ್ಬನೇ ಅದನೇ ಮತ್ತು ಏನು ಮಾಡಿಗ್ಯಾರು ಅಂತ ಹಿಂಗೆ ಅಂಜಿಕೆ ಬರ್ಲಕತ್ತ, ಅವಂಗೆ ಭಯ ಬರ್ಲಕತ್ತ. ಹಿಂದಿಗಡೆ ಉಪದೇಶ ಪಡೆದ ನಂತರ ಆವಾಗ ನಿನ್ನ ಹೊರತು ಇನ್ನೊಬ್ರು ಇಲ್ಲ ಈಗ ಹೇಳ್ತಲ್ಲ, ಇದು ಏಕ ಆತ್ಮ ಒಬ್ಬನೇ ಅದಾನ ಅಂದಮೇಲೆ ಅವನ ಹೊರತು ಇನ್ನೊಬ್ರು ಇಲ್ಲ
ಏಕಾತ್ಮ ಅಂದ ಮೇಲೆ ಅವನೇ ನಾ ಅದೇನಿ. ಮತ್ ನಾವು ಒಬ್ಬನ ಇಲ್ಲಿ ಯಾರು ಇಲ್ಲ, ನನ್ನ ಹೊರತು ಮತ್ತೊಬ್ರು ಇಲ್ಲ ಅಂದ್ರೆ ಮತ್ತೆ ಇನ್ನ ಇಲ್ಲ ಅಂದ್ರೆ ಮತ್ತೆ ಯಾರಿಗೆ ಅನ್ಸುತ್ತಿ ಅಂದಾಗ ಹೌದಲ್ಲ ಬರೋಬರಿ ಇತ್ತಂದ. ಅವಾಗ ಅವ ಭಯ ಹೋಯ್ತತ್ ನಮ್ದು. ಹೌದು ನಾ ಇರಾಮ್ ಒಬ್ಬನ, ಮತ್ ನಾ ಯಾಕೆ ಅಂಜಬೇಕು? ಅದಕ್ಕೆ ಒಬ್ಬನ ಅಂದ ಮೇಲೆ ಮತ್ತು ಭಯ ಎಲ್ಲಿ? ಈ ರೀತಿ ಭಯ ಅನ್ನೋದು ಹೋಗಿಬಿಡ್ತು ಅಂತ. ಅದಕ್ಕೆ ಈ ರೀತಿ ಹಿಂಗ ಅನೇಕ ಸ್ಥಾನಗಳಲ್ಲಿ ಅದಕ್ಕೆ ಅವ್ರು ಏನಂದಾರ, ವೇದದ ನೇಹ ನಾನಾಸ್ತಿ ಎಂಬುದು ಮೊದಲಾದ ವಾಕ್ಯಗಳು ಅಂತ ಹೇಳ್ಯಾರ. ಮೊದಲಾದ ವಾಕ್ಯ ಅಂದ್ರೆ ಇವೆಲ್ಲ. ಹಿಂಗ ಅನೇಕ ರೀತಿಯಿಂದ ಆತ್ಮ ಏಕ ಅನ್ನೋದನ್ನ ಅಲ್ಲಿ ಸಿದ್ಧ ಮಾಡ್ಯಾರ. ಆದ್ದರಿಂದ ಶ್ರುತಿ ಪ್ರಮಾಣ ಕೊಟ್ಟ ಮೇಲೆ ಮತ್ತೊಂದು ಪ್ರಮಾಣ ಇಲ್ಲ. ಇದು ಇದು ಸುಪ್ರೀಂ ಕೋರ್ಟದ ಜಡ್ಜ್ಮೆಂಟ್ ಇದ್ದಂಗೆ. ಆದ್ದರಿಂದ ಆತ್ಮ ಏಕದಾನ, ಅವನು ನಿತ್ಯದನ, ಪೂರ್ಣದಾನು, ಅವನೇ ನಾನಿದ್ದೇನೆ ಅಂತ ತಿಳ್ಕೊಂಡ್ರ ಯಾವ ಭಯನೂ ಇಲ್ಲ. ಅವ ಪರಮಾತ್ಮ ಪರಬ್ರಹ್ಮ ಸ್ವರೂಪವೇ ತಾನಾಗಿ ಇರ್ತಾನು ಅಂತ ಹೇಳಿದ. ಜೈ ಮಂಗಲಂ, ಜೈ ನಮಃ.